ಪ್ರಪಂಚವನ್ನ ಗೆದ್ದಂತ ರಿಷಬ್ ಶೆಟ್ಟಿ ಅವರ ಬದುಕಿನ ದೊಡ್ಡ ಪ್ರಪಂಚ ಇವರು. ಎಲ್ಲ ಇಂಟರ್ವ್ಯೂ ಅಲ್ಲಿ ಲವ್ ಸ್ಟೋರಿ ಹೇಳಿ ಹೇಳಿ ಸಾಕು ಬಿಡಿ, 2 ಮಕ್ಕಳಾಗೋಯ್ತು, ಇನ್ನೇನು ಲವ್ ಸ್ಟೋರಿ ನಿಮ್ದು ಅಂತ. ಅವರು ನೋಡಿದ್ರೆ ಮದ್ವೆ ಆಗಿ 2 ಮಕ್ಕಳಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾವು. ರಿಷಬ್ ನಿಮ್ಗೆ ಸಾಮಾನ್ಯವಾಗಿ ಹೇಳುವಂತ ಸುಳ್ಳು? ಈ ಸಿನಿಮಾ ಆದ ತಕ್ಷಣ ಖಂಡಿತ ಫ್ಯಾಮಿಲಿ ಟೈಮ್ ಕೊಡ್ತೀನಿ. ಕಿರಣ್ ರಾಜ್ಗೆ ಹೇಳ್ತಾ ಇದ್ದೆ ನಾನು, ಅಲ್ಲ ರಿಲೀಸ್ ಮಾಡಿ ಮರ್ರೆ, ನಾನು ಪ್ರೆಗ್ನೆಂಟ್ ಇದ್ದಾಗ ಕಾಸ್ಟ್ಯೂಮ್ ಮಾಡಿದೀನಿ. ರಿಷಬ್ ನ ಮೊದಲು ನೋಡಿದಾಗ ನಿಮ್ಗೆ ಅನ್ಸಿದ್ದೇನು? ಪ್ಲೀಸ್ ಊಟ ಮಾಡು, ಐಸ್ ಕ್ರೀಮ್ ಕೊಡಿಸ್ತೀನಿ. ನಾವು ನೈಟ್ ಲೇಟಾಗಿ ಮಲ್ಕೊಳ್ತೀವಿ, ಬೆಳಗ್ಗೆ ಲೇಟ್ ಆಗಿದೆ. ಏನಂತ ಕರೀತೀರಾ ರಿಷಬ್ ಶೆಟ್ರ? ತುಂಬಾ ಜಾಸ್ತಿ ಪ್ರೀತಿ ಇದ್ದಾಗ ಅವಾಗ ಕರೀತಾ ಇದ್ದೆ, ಪುತ್ತೂರ್ಸ್ ಅಂತ ಅನ್ಕೊಂಡು. ಈಗ ನೀವು ರಿಷಬ್ ಆಗಿ ಆನ್ಸರ್ ಮಾಡ್ಬೇಕು, ನೀವು ಪ್ರಗತಿ ಅಲ್ಲ. ಶೆಟ್ರೆ, ಪ್ರಗತಿ ಆಸ್ ಎ ಡಿಸೈನರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವಳು ಕೆಲಸ ಮಾಡೋ ರೀತಿ ಸರಿ ಇಲ್ಲ, ಅವಳಿಗೆ ಭಾಷೆ ಇಲ್ಲ, ಎಷ್ಟು ಹೇಳಿದ್ರು. ಅಭಿಮಾನಿಗಳ ಪ್ರಶ್ನೆ, ಕಾಂತಾರ 2 ಯಾವಾಗ ನೋಡಬಹುದು? ನಮಸ್ಕಾರ, ನೀವು ನೋಡ್ತಿರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಹೆಣ್ಮಗಳು ಇರ್ತಾಳೆ ಅನ್ನೋದು ತುಂಬಾ ಜಮಾನದಷ್ಟು ಹಳೆಯ ವಿಷಯ. ಈಗ ಆ ಪುರುಷನಿಗೆ ಯಶಸ್ಸು ಸಿಗೋವರೆಗೂ ಆಕೆ ಇದ್ದು ಕೆಲವೊಮ್ಮೆ ಒಂದು ಹೆಜ್ಜೆ ಮುಂದೆ ಹೋಗಿ ಆಕೆನೇ ಆತನ ಬದುಕಲ್ಲಿ ಒಂದು ದೊಡ್ಡ ಯಶಸ್ಸಾಗ್ತಾಳೆ. ಅಂಥ ಅಪ್ರತಿಮ ಹೆಣ್ಣಿನ ಯಶಸ್ಸು, ಶ್ರಮ, ಸಾಧನೆಯನ್ನ ಸಂಭ್ರಮಿಸುವಂತ ವಿಶೇಷವಾದ ಸಂಚಿಕೆನೇ ಇದು. ಕಾಂತಾರ ಚಿತ್ರದ ಮೂಲಕ ಇಡೀ ಪ್ರಪಂಚವನ್ನ ಗೆದ್ದಂಥ ರಿಷಬ್ ಶೆಟ್ಟಿ ಅವರ ಬದುಕಿನ ದೊಡ್ಡ ಪ್ರಪಂಚ ಇವರು. ಅಮೇಜಿಂಗ್ ಡಿಸೈನರ್, ಆಂಟ್ರಪ್ರನರ್, ಮದರ್, ಲವರ್, achiever herself, Pragati Shetty. Thank you. ತುಂಬಾ ದೊಡ್ಡ ಇಂಟ್ರೊಡಕ್ಷನ್. ಐ ಆಮ್ ಸೋ ಹ್ಯಾಪಿ. ಫಸ್ಟ್ ಆಫ್ ಆಲ್ ನನಗೆ ನೀವಂದ್ರೆ ಇಷ್ಟ, ಆಮೇಲೆ ನಿಮ್ಮ ಇಂಟರ್ವ್ಯೂಸ್ ಅಂದ್ರೆ ಇಷ್ಟ. ಸೊ ಫಸ್ಟ್ ಟೈಮ್ ನಿಮ್ಮ ಚಾನಲ್ ಬಂದು ಕುತ್ಕೊಂಡು ಇಂಟರ್ವ್ಯೂ ಮಾಡ್ತಿರೋದು ತುಂಬಾ ಖುಷಿ ಆಗ್ತದೆ. ಪ್ರಗತಿ, ಅಂಡ್ ಎಷ್ಟು ಟೈಮಿಂದ ನಾವು ಪ್ಲಾನ್ ಮಾಡಿದೀವಿ ಅಲ್ವಾ ಪ್ರಗತಿ? ಇಂಟರ್ವ್ಯೂಸ್ ಪ್ಲಾನ್ ಮಾಡಿ ಎಲ್ಲ ಹಾಕಿ ಕಡೆ ಸಿಂಗಲ್ ಆಗಿ ನಾನು ಪ್ರಗತಿನ ಇಂಟರ್ವ್ಯೂ ಮಾಡ್ತಿದ್ದೀನಿ. ಕಾರಣ ಏನಪ್ಪಾ ಅಂದ್ರೆ, ಮನೇಲಿ ಕಾರ್ಯಕ್ರಮ ಕುತ್ಕೊಂಡು ನೋಡ್ತಾ ಇರೋಂತ ಹೆಣ್ಮಗಳು ಕೂಡ ಒಬ್ಬ ಸಾಧಕಿ. ಆಕೆ ಕೆಲಸ ಮಾಡೋದೇ ಬೇಕಾಗಿಲ್ಲ, ಓಕೆನಾ? ಶಿ ಹರ್ ಸೆಲ್ಫ್ ಮೇಂಟೈನಿಂಗ್ ಹೋಮ್ ಮೇಕರ್ ಆಗಿರೋರು ಕೂಡ ಒಬ್ಬ ಮಹಿಳೆ ಕೂಡ ಒಬ್ಳು ಸಾಧಕಿನೇ. ಸೊ ಹಾಗಾಗಿ ಅಂತ ನಿಟ್ಟಿನಲ್ಲಿ ನೀವು ಮನೆ ನೋಡ್ಕೋತಿದ್ದೀರಾ, ನಿಮ್ಮ ಕೆಲಸ ನೋಡ್ಕೋತಿದ್ದೀರಾ, ಪಿಕ್ಚರ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, ಅಂಡ್ ನಮ್ಮ ಸಿನಿಮಾ ಇಂಡಸ್ಟ್ರಿಯ ದೊಡ್ಡ ಶಕ್ತಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರನ್ನ ಕೂಡ ನೀವು ನೋಡ್ಕೋತಿದ್ದೀರಾ. ಇಟ್ಸ್ ಅ ಬಿಗ್ ಟಾಸ್ಕ್. ಹೇಗೆ ಅನ್ಸ್ತಾ ಇದೆ ಈ ಜೀವನ ಪ್ರಗತಿ? ತುಂಬ ಖುಷಿ ಆಗ್ತದೆ. ಅಂದರೆ ನನ್ನ ಲೈಫಲ್ಲಿ ನಾನೇನು ಪ್ಲ್ಯಾನ್ ಮಾಡಿಲ್ಲ, ಮೋಸ್ಟ್ಲಿ ದೇವರೇ ಎಲ್ಲ ಪ್ಲ್ಯಾನ್ ಮಾಡಿಟ್ಟಿರೋ ಥರ ಇದೆ. ಸೊ ತುಂಬ ಬ್ಲೆಸ್ಡ್ ಅಂತಾನೂ ಅನ್ಸುತ್ತೆ. ಸೊ ಅಂದರೆ ಎಷ್ಟು ಜನಕ್ಕೆ ಈ ಅವಕಾಶಗಳು ಸಿಗುತ್ತೆ, ಸ್ವಲ್ಪ ನಮ್ಮ ಲಿಮಿಟ್ನ ಪುಷ್ ಮಾಡಿ ಕೆಲಸ ಮಾಡ್ತಿರೋದು ಅನ್ನೋದು ಒಂದು ಬಿಟ್ಟರೆ, ಈ ಅವಕಾಶಗಳು ಸಿಕ್ಕಿರೋದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್. ಆಮೇಲೆ ನನಗೆ ಮನೇಲಿ ಅಮ್ಮ ಇರೋದ್ರಿಂದ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್. ರಿಷಬ್ ಶೆಟ್ಟಿ ಬದುಕಲ್ಲಿ ಪ್ರಗತಿ ಬಂದಮೇಲೆ, ಪ್ರಗತಿ ಇನ್ ದ ಸೆನ್ಸ್ ಅವರ ಬದುಕಲ್ಲಿ ಒಂದು ಪ್ರಗತಿ ಆದಮೇಲೆ, ಪ್ರಗತಿ ಬಂದ ಮೇಲೆ ಏನೆಲ್ಲ ಬದಲಾವಣೆಯನ್ನು ನೀವು ಕಂಡ್ರಿ? ಬದಲಾವಣೆ ಅಂತ ಏನಿಲ್ಲ, ಲೈಫ್ ಏನೋ ಒಂದು ಸ್ವಲ್ಪ ಬೇರೆ ಥರದಲ್ಲಿ ಆಗ್ತಾ ಇದೆ. ಇಬ್ರು ಒಟ್ಟಿಗೆ ಒಂದು ಆ ಜರ್ನಿನ ಸ್ಟಾರ್ಟ್ ಮಾಡಿದಾಗ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಸ್ಟ್ರಗಲ್ ಅಂತಾನೂ ಅಲ್ಲ, ಇಟ್ ಈಸ್ ನಾಟ್ ಸ್ಟ್ರಗಲ್. ನಮ್ಗೆ ಇಷ್ಟಪಟ್ಟಿರೋ ಕೆಲಸ ನಾವು ಮಾಡೋದ್ರಲ್ಲಿ ಸ್ಟ್ರಗಲ್ ಅಂತ ಅನ್ಸಲ್ಲ. ಬಟ್ ಆ ಪ್ಯಾಷನಿಂದ ಹೋಗ್ತಾ ಇರಬೇಕಾದ್ರೆ ಒಂದು ಸಕ್ಸಸ್ ಸಿಗೋದಾಗಿರಲಿ, ಇಲ್ಲ ಜನ ರೆಕಗ್ನೈಸ್ ಮಾಡೋದಾಗಿರಲಿ, ಅದೆಲ್ಲ ತುಂಬ ದೊಡ್ಡ ವಿಷಯ, ತುಂಬ ಖುಷಿ ಕೊಡೋ ವಿಷಯ. ಅದೆಲ್ಲದು ಒಂದು ನಾವು ಅನ್ಕೊಂಡಿದ್ಗಿಂತ ದೊಡ್ಡ ಮಟ್ಟದಲ್ಲಿ ಆಗ್ತಾ ಬಂತು. ಸಮ್ಟೈಮ್ ನಾನು ರಿಷಬ್ ಮಾತಾಡ್ತಿರ್ತೀವಿ, ನಮ್ದು ಸರ್ಕಾರಿ ಮಾಡಬೇಕಾದ್ರೆ 2 ಬೆಡ್ರೂಮ್ ಮನೆ ಇತ್ತು. ಸೊ ನಾನು ಅವಾಗ ಆಫೀಸ್ಗೆ ಹೋಗ್ತಾ ಇದ್ದೆ, ಆಫೀಸ್ ಇರಲಿಲ್ಲ ನಮ್ದು. ರಿಷಬ್ ಶೆಟ್ಟಿ ಫಿಲ್ಮ್ಸ್ ಮಾಡಿದ್ವಿ, ಬಟ್ ಆಫೀಸ್ ಸ್ಪೇಸ್ ಇರಲಿಲ್ಲ. ಆ 2 ಬೆಡ್ರೂಮ್ ಮನೇಲಿ ಒಂದು 20 ಮೆಂಬರ್ಸ್ ಎಲ್ಲ ಕುತ್ಕೊಂಡು ಅಲ್ಲೇ ಅಡ್ಗೆ, ಅಲ್ಲೇ ಊಟ, ಅಲ್ಲೇ ಡಿಸ್ಕಷನ್, ಅಲ್ಲೇ ಸ್ಕ್ರಿಪ್ಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿರೋದು. ಆ ಥರದ್ದು ಒಂದು ಜರ್ನಿ. ಆಮೇಲೆ ನಮಗೆ ಆಫೀಸು, ಮನೆ, ಇವರು ಬೇರೆ, ಅವ್ರು ಬೇರೆ, ಆ ಥರದ್ದೇನು ಅನ್ನಿಸ್ಲೇ ಇಲ್ಲ. ನಾನು ರಿಷಬ್ ಲೈಕ್ ಒಂದು ಬ್ಯಾಚುಲರ್ಸ್ ರೂಮ್ ಹೆಂಗಿರುತ್ತಲ್ಲ, ನಮ್ಮದು ಮನೆ ಲಿಟ್ರಲಿ ನನ್ನ ಮಗ ಹುಟ್ಟೋವರೆಗೂ ಅದೇ ಥರನೇ ಇತ್ತು. ಸೊ ಆ ಥರ ನಾನು ಆಫೀಸ್ಗೆ ಹೋಗ್ತಿದ್ದೆ, ಬರ್ತಿದ್ದೆ, ಸಿನಿಮಾ ಕೆಲಸಗಳು ಅಲ್ಲೇ ನಡೀತಾ ಇತ್ತು. ಆಮೇಲೆ ನಾನು ಕ್ವಿಟ್ ಮಾಡ್ಬಿಟ್ಟು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕಂತ ಜಾಯ್ನ್ ಆದ. ನಂದು ಏನ್ ಕೆಲಸ ಮಾಡ್ತಿದ್ರಿ ಪ್ರಗತಿ ಬಿಫೋರ್ ಬಿಕಮಿಂಗ್ ಅ ಡಿಸೈನರ್? ಐಟಿಲ್ ವರ್ಕ್ ಮಾಡ್ತಿದ್ರಿ. ನೀವು ಹುಟ್ಟಿದ ಊರ್ ಬಗ್ಗೆ ಹೇಳಿ, ನೀವು ಯಾವ ಕಂಟ್ರಿಲಿ ಹುಟ್ಟಿದ್ರಿ? ಬಿಕಾಸ್ ನಿಮ್ ಕಲರು ನಮ್ ಕಲರು ಇಲ್ಲಿನವ್ರ ಕಲರ್ ಮ್ಯಾಚೇ ಆಗಲ್ಲ. ಬೈತಾ ಇರ್ತಾರೆ ಯಾಕೆ ಬೆಳಗಿದ್ದೀರ? ಮತ್ತೆ ನಾವು ಸಮ್ಟೈಮ್ ಇವಾಗ ಯಾರಿಗೂ ಗೊತ್ತಾಗ್ದಿಲ್ದಂಗೆ ಎಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡು ಟೆಂಪಲ್, ನಾವೇನೇನು ಜಾಸ್ತಿ ಹೋಗೋದೇ ಟೆಂಪಲ್, ಹೋಗಿದ್ರೆ ನೀನು ನಿನ್ ಮಗ ಇಬ್ರು ಇಷ್ಟು ಬೆಳ್ಳಗೆ ಕರ್ಲಿ ಹೇರ್ ಇಟ್ಕೊಂಡು ನಾನು ಎಷ್ಟು ಕವರ್ ಮಾಡ್ಕೊಂಡು ಬಂದ್ರು ನಿಮ್ಮನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ, ನಿಮ್ ಹೇರ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಅದ್ರಲ್ಲೂ ನಿಮ್ ಮಗ ಅಂತೂ ಸೇಮ್ ಯಾವ್ದೋ ಫಾರಿನರ್ ಮಗು ಬರುತ್ತಲ್ಲ, ಅಮೆರಿಕನ್ ಮಗು ತರ ಕರ್ಲಿ ಹೇರು, ಆ ಕಣ್ಣು ಎಲ್ಲ, ನೀ ತೆಗ್ಸಿರೋ ಫೋಟೋಗಳು, ಯೋ 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 ಯೋ. ಸೊ ವಿಚ್ ಕಂಟ್ರಿ ಆರ್ ಯು ಫ್ರಮ್ ಪ್ರಗತಿ?
ಸಿ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಮೈ ಜೀನ್ಸ್. ಯಾವ್ದದು ಜೀನ್ಸ್ ಎಲ್ಲಿ ಸಿಗುತ್ತೆ ಹೇಳಿ ನಮ್ಗೆಲ್ಲ. ನಾನು ಶಿವಮೊಗ್ಗ, ಅಲ್ಲೇ ಹುಟ್ಟಿರೋದು. ಶಿವಮೊಗ್ಗ ಹತ್ರ ರಿಪ್ಪನ್ಪೇಟೆ. ಸೊ ಅಲ್ಲೇ ಹುಟ್ಟಿರೋದು, ಅಲ್ಲೇ ಬೆಳ್ತಿರೋದು, ಶಿವಮೊಗ್ಗ ಅಲ್ಲಿ ಓದಿರೋದು. ಅದಾದ್ಮೇಲೆ ಬ್ಯಾಂಗ್ಳೂರ್ ಇವಾಗ ಆಯ್ತು ಒಂದು 12-13 ಇಯರ್ಸ್. ಸೊ ಅಪ್ಪ ಅಮ್ಮನಿಗೆ ನೀವು ರಿಷಬ್ ಅವ್ರನ್ನ ಮದುವೆ ಆಗ್ತಿದ್ದೀರಾ ಅಂದಾಗ ಆ ಸಂದರ್ಭ ಹೇಗಿತ್ತು? ಏನಂದ್ರೆ ಎಲ್ಲ ಇಂಟರ್ವ್ಯೂ ಅಲ್ಲಿ ಲವ್ ಸ್ಟೋರಿ ಹೇಳಿ ಹೇಳಿ ಮೋಸ್ಟ್ಲಿ ಜನನೇ ಹೇಳ್ತಾರೆ ಸಾಕು ಬಿಡಿ 2 ಮಕ್ಕಳಾಗೋಯ್ತು ಇನ್ನೇನು ಲವ್ ಸ್ಟೋರಿ ನಿಮ್ದು ಅಂತ ಹಂಗಾಗ್ಬಿಟ್ಟಿದೆ. When was the first time you met theatre ಅಲ್ಲಿ ಸಿನಿಮಾ ನೋಡ್ಬೇಕಾದ್ರೆ? ಅದೊಂದು ಸಿನಿಮಾಟಿಕ್ ತರನೇ ಜರ್ನಿ. ಸಮ್ ಟೈಮ್ ನನಗೆ ಅನ್ಕೊಳ್ತಾ ಇರ್ತೀನಿ ನಾನು ಹೇಗಲ್ವಾ ಡೆಸ್ಟಿನಿ ಅಂತ ಅನ್ಕೊಂಡ್ರೆ. ಇಬ್ರು ಸಿನಿಮಾಗ್ ವರ್ಕ್ ಮಾಡ್ತಿದೀವಿ, ಸಿನಿಮಾ ಇಂದಾನೆ ಸಿಕ್ಕಿದ್ವಿ ಇಬ್ರು. ಮೋಸ್ಟ್ಲಿ ಅದೆಲ್ಲ ಪ್ಲಾನ್ಡ್ ಅಂತಾನೆ ಅನಿಸ್ತಿತ್ತು. ಅರಿಕೆ ಆಗ್ಬೇಕಾದ್ರೆ ಫಸ್ಟ್ ಸೀನ್ ಮುಗ್ದೋಗ್ಬಿಟ್ಟಿದೆ ಆಯ್ತಾ. ನಮ್ದು ಫುಲ್ ಗರ್ಲ್ಸ್ ಗ್ಯಾಂಗ್, ಎಲ್ರು ಎಲ್ಲ ಊರ್ ಕಡೆಯವರು. ನಮ್ದೊಂದು ಊರ್ ಕಡೆ ಕನೆಕ್ಷನ್ ನಿಮಗೆ ಗೊತ್ತಲ್ವಾ? ನೀವು ಎಲ್ಲಿ, ನೀವು ಕುಂದಾಪುರನ, ಉಡುಪಿನ, ಮಂಗಳೂರು, ಓಕೆ ಅಲ್ಲೇ ಒಂದು ಕನೆಕ್ಷನ್ ಆ ತರ. ಸೊ ಎಲ್ಲ ಅಲ್ಲಿಯವರೇ ಇದ್ದಿದ್ದು. ಎಲ್ಲ ಚಿಂಟು ಅಣ್ಣ, ರಕ್ಷಿತ್ ಶೆಟ್ಟಿ ಅವ್ರ ಫ್ಯಾನ್. ಸೊ ರಿಕ್ಕಿಗೆ ಹೋಗ್ಬೇಕು ಅಂತ. ಅವಾಗ ರಿಷಬ್ ಬಗ್ಗೆ ಏನು ಗೊತ್ತಿಲ್ಲ ಆಯ್ತಾ. ಅಂದ್ರೆ ರಿಷಬ್ ಡೈರೆಕ್ಟರ್ ಇಲ್ಲ, ಏನು ಗೊತ್ತಿರ್ಲಿಲ್ಲ. ಉಳಿದವರು ಕಣ್ಣಂತ ನೋಡಿದಾಗ ರಿಷಬ್ ನೋಡ್ಬಿಟ್ಟು ನಾನು ಸುಮ್ಮನೆ ಸಿನಿಮಾ ನೋಡ್ಬೇಕಾದ್ರೆ ಇದು ಚೆನ್ನಾಗಿ ಮಾಡಿದಾರಲ್ಲ, ಒಳ್ಳೆ ಪರ್ಫಾರ್ಮರ್ ಇವರು ಅಂತ ಅನ್ಕೊಂಡು ಹೇಳಿದ್ದಿತ್ತು ಅಷ್ಟೇ. ಆಮೇಲೆ ರಿಕ್ಕಿ ಶೋ ನೋಡೋದಕ್ಕೆ ಹೋದ್ವಿ. 22nd ರಿಲೀಸ್ ಆಗಿತ್ತು, 23rd ವೀಕೆಂಡ್ ಶೋ ಇತ್ತು. ಒಂದು 10 minutes ಲೇಟ್ ಆಗಿ ಹೋಗಿದ್ದೀವಿ. ಹೇಗೆ ಹರಿಪ್ರಿಯಾದ ಎಂಟ್ರಿ ಇದೆ ನಮ್ದು ಆ ಥರ. ಆ ಎಂಟ್ರಿ ಸಾಂಗ್ ಎಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಲೇಟೆಸ್ಟ್ ನೀನು ಇವತ್ತು ಎಲ್ಲರೂ ಕ್ರೆಡಿಟ್ಸ್ ತಗೊಳ್ಳೋದು ಎವ್ರಿ ಟೈಮ್. ಅದರಲ್ಲೂ ನನ್ನ ಫ್ರೆಂಡ್ ಒಬ್ಳು ಅರ್ಪಿತಾ ಅಂತಿದ್ದಾಳೆ, ನನ್ನ ಬೆಸ್ಟ್ ಫ್ರೆಂಡ್. ಎವ್ರಿ ಟೈಮ್ ವೆನ್ ಶಿ ಕಾಲ್ಸ್ ಕ್ರೆಡಿಟ್ ತಗೊಳ್ತಾನೆ. ನೋಡು ನಿನಗೆ ರಿಷಬ್ ಸಿಕ್ಕಿರೋದು ನನ್ನಿಂದ, ನೀನು ಲೈಫ್ ಲಾಂಗ್ ಥ್ಯಾಂಕ್ಫುಲ್ ಆಗಿರ್ಬೇಕು ನನಗೆ ಅಂತ. ಸೊ ಅಂದರೆ ನನಗೆ ಸಿನಿಮಾದೆಲ್ಲ ಅಷ್ಟೊಂದು ಇದಿರಲಿಲ್ಲ. ಇವರೆಲ್ಲ ಪ್ಲಾನ್ ಮಾಡ್ತಿದ್ರು, ಸಿನಿಮಾ ಟಿಕೆಟ್ ಬುಕ್ ಮಾಡ್ತಿದ್ರು, ನಾವು ಹೋಗ್ತಿದ್ವಿ ಆ ಥರ. ಸೊ ಅವಳು ಅದಕ್ಕೆ ನಾನು ಕರ್ಕೊಂಡು ಹೋಗಿರೋದಕ್ಕೆ ನೀನು ರಿಕ್ಕಿ ನೋಡಿರೋದು, ನಿನಗೆ ರಿಷಬ್ ಸಿಕ್ಕಿರೋದು ಅಂತ ಎಲ್ಲ ಅನ್ಕೊಂಡು ಅಲ್ಲಿ ರಿಷಬ್ನ ಮೀಟ್ ಮಾಡ್ತಿರೋದು ಅವಳೇನೆ. ಸೊ ಹಾಗೆ ನನ್ಗೆ ಒಂದು ಸ್ವಲ್ಪ ಶೈ ನಾನು. ನನಗೆ ಯಾರ ಸೆಲೆಬ್ರಿಟಿ ಸಿಕ್ಕಿದಾಗ ಅಲ್ಲಿ ಫೋಟೋಸ್ ಅಲ್ಲೆಲ್ಲ ತುಂಬಾ ಜನ ಎಲ್ಲ ಸೇರೋದು ಎಲ್ಲ ಆಗುತ್ತಲ್ಲ. ಸೊ ನಾನು ಬಂದ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡಿದ್ದೆ, ನಾನು ನಂದು ಇನ್ನೊಂದು ಫ್ರೆಂಡು. ಫುಲ್ ಚಿಂಟು ಅಣ್ಣ ಹತ್ರ ಒಂದು ರಾಶಿ ಜನ ಎಲ್ಲ ಸೆಲ್ಫಿ ತಗೊಳ್ಳೋದಕ್ಕೆ ಇದು ಮಾಡ್ತಿದ್ರು. ಅವತ್ತು ವೀಕೆಂಡ್ ಬೇರೆ, ನಾನು ಸೈಡಲ್ಲಿ ನಿಂತಿದ್ದೆ, ರಿಷಬ್ ಒಂದ್ ಕಡೆಗೆ ಸೈಡಲ್ಲಿ ನಿಂತ್ಕೊಂಡಿದ್ದು. ಅವಾಗ ನಾನು ಇನ್ನೊಂದು ಫ್ರೆಂಡ್ ಹೇಳಿದ್ದು, ನೋಡಿ ಇವರೇ ಡೈರೆಕ್ಟರು, ಇವ್ರೊಬ್ಬರೇ ಇದ್ದಾರೆ, ಇವ್ರನ್ನ ಮಾತಾಡ್ಸೋಣ ಅಂತ ಅನ್ಕೊಂಡು ಕರ್ಕೊಂಡು ಹೋಗಿ ದಾಡಿ ಎಲ್ಲ ಬಿಟ್ಟಿದ್ರು ಅಂತ ನಾನು ನಿಜವಾಗ್ಲೂ ಅವ್ರು ನೋಡಿದ್ರೆ ಯಾವ ರೀತಿನೂ ಅವರು ಮದ್ವೆ ಆಗಿ 2 ಮಕ್ಳಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಸಿನಿಮಾದೆಲ್ಲ ಸ್ಟ್ರೆಸ್ ಅಲ್ಲಿ ಫುಲ್ ಗಡ್ಡ ಎಲ್ಲ ಬಿಟ್ಕೊಂಡಿದ್ರು. ಆಮೇಲೆ ಮಾತಾಡ್ಸಿದ್ವಿ, ಫೋಟೋಸ್ ತಗೊಂಡ್ವಿ. ನನಗೆ ಗೊತ್ತಿಲ್ಲ, ನಾನು ಮಾತಾಡೋ ಇದರಲ್ಲಿ ಅದೊಂದು ಪ್ರೌಡ್ ಫೀಲ್ ಆಗುತ್ತಲ್ಲ, ಶೆಟ್ಟಿ ಫೀಲ್. ಸೊ ಅದು ಅವರು ಪರವಾಗಿಲ್ಲ, ಖುಷಿ ಆಗುತ್ತೆ. ನಮ್ಮ ಊರ್ ಕಡೆ ಅವರೆಲ್ಲ ಇಂಡಸ್ಟ್ರಿಯಲ್ಲಿ ಶೆಟ್ರು ಕಡಿಮೆ ಇದ್ರು, ಇಷ್ಟು ಅಚೀವ್ ಮಾಡ್ತಿರೋದು ರಕ್ಷಿತ್ ಅವರಾಗಿರ್ಲಿ, ನೀವು ಖುಷಿ ಆಗತ್ತೆ ಅಂತ. ಅದು ಒಂದೇ ಒಂದು ಡೈಲಾಗ್ಸ್ ಶೆಟ್ರಿಗೆ ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದೆ. ಫ್ಲೋಲ್ ಹೇಳಿರೋದು ಅದು. ಆ ಒಂದು ಡೈಲಾಗ್ನ ಶೆಟ್ಟಿ ಅವರು ಗಟ್ಟಿಯಾಗಿ ಇಟ್ಕೊಂಡು ಅಲ್ಲಿಂದ ಅಲ್ಲಿ ಯಾ. ಸೊ ಈಗ ಮದುವೆಗೆ ಎಷ್ಟು ವರ್ಷ ಆಗಿದೆ? 8 years ಆಗಿದೆ. ನಾನು ಪ್ರಗತಿ ಹತ್ರ ಯಾವಾಗಲೂ ಕೇಳಬೇಕು, ಯಾಕಂದ್ರೆ ಇಟ್ಸ್ ನಾಟ್ ಅ ಈಸಿ ಜಾಬ್. ಒಂದು ವೈಫ್ ಆಗಿರೋದು, ಹೋಮ್ ಮೇಕರ್ ಆಗಿರೋದು, ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ವಿಭಾಗಗಳಲ್ಲಿ ಮಲ್ಟಿ ಟಾಸ್ಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇದನ್ನು ತುಂಬ ಗ್ರೇಸ್ಫುಲ್ ಆಗಿ ನೀವು ಇದನ್ನು ಹ್ಯಾಂಡಲ್ ಮಾಡ್ತಿದ್ದೀರಾ. ಅದು ಹೇಗೆ ಸಾಧ್ಯ ಆಗುತ್ತೆ? ಒಂದು ವೈಫ್ ಆದಮೇಲೆ ನನ್ನದೇ ಆಗಿರೋಂಥ ಒಂದಿಷ್ಟು ಕರ್ತವ್ಯಗಳಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದು ನೀವು ಒಂದು ಡೈರೆಕ್ಟರ್ನೋ ಇಲ್ಲ ಒಂದು ಹೀರೋನ್ ಮದುವೆ ಆದಾಗ ರೆಸ್ಪಾನ್ಸಿಬಿಲಿಟೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಮ್ಮ ಜರ್ನಿ ಒಂದು ನಾವು ಅನ್ಕೊಂಡಿರೋದ್ಗಿಂತ, ಒಂದು ಪ್ಲಾನ್ ಮಾಡಿರೋದ್ಗಿಂತ ಸ್ವಲ್ಪ ಎಲ್ಲ ದೊಡ್ಡದಾಗ್ತಾ ಹೋದಾಗ ಒಂದಿಷ್ಟು ಹ್ಯಾಂಡಲ್ ಮಾಡಬೇಕಾಗಿರೋದು ಜಾಸ್ತಿ ಆಗಿಬಿಡತ್ತೆ ಅದು. ಆಮೇಲೆ ಪ್ರೊಡಕ್ಷನ್ ಹೌಸ್ ಇದೆ. ಇವಾಗ ಏನಾಗುತ್ತೆ ಅಂದರೆ ರಿಷಬ್ ಅವ್ರು ತುಂಬ ಬ್ಯುಸಿ ಇದ್ದಾರೆ. ಕಾಂತಾರಾಯಿಂದ ಪಾಪ ಅವರೇ ಡೈರೆಕ್ಷನ್ ಮಾಡಿ ಆ್ಯಕ್ಟಿಂಗ್ ಮಾಡಿದ್ದು. ಇಟ್ ಇಸ್ ನಾಟ್ ಈಸಿ, ತುಂಬ ಕೆಲಸ ಇರುತ್ತೆ ಅವ್ರಿಗೆ. ಟ್ರಾವೆಲಿಂಗ್ ಮಾಡ್ತಿರ್ತಾರೆ, ಅವ್ರು ಬ್ಯಾಂಗ್ಳೂರಲ್ಲಿ ಇರೋದೇ ಕಡಿಮೆ. ಸೊ ಪ್ರೊಡಕ್ಷನ್ ರಿಲೇಟೆಡ್ ಕೆಲಸಗಳಿಗೂ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಮಕ್ಕಳನ್ನ ಡೆಫಿನೆಟ್ಲಿ ನೋಡ್ಕೊಳ್ಬೇಕು. ಅದ್ರ ಮಧ್ಯದಲ್ಲಿ ಒಂದು ನನ್ನ ಕಾಸ್ಟ್ಯೂಮ್ ಡಿಸೈನ್ ನನ್ನ ಪ್ಯಾಷನ್ ಆಯ್ತಾ. ಸೊ ಅದನ್ನ ಖಂಡಿತ ಬಿಡೋದಕ್ಕಾಗಲ್ಲ. ಅದ್ರ ಮೇಲೆ ಕಂಪ್ಲೀಟ್ಲಿ ಫೋಕಸ್ ಮಾಡಿಲ್ಲ, ಎಲ್ಲವನ್ನ ನೀವೇ ಮಾಡ್ತಿರ್ತೀರಾ. ಬಟ್ ಅದು ನಂದೇ ಮಿಸ್ಟೇಕ್ ಆಯ್ತಾ. ನನ್ಗೇನಂದ್ರೆ ಕೆಲಸ ಮಾಡೋದಕ್ಕೆ ಬರತ್ತಾ, ಮಾಡ್ಸೋದಕ್ಕೆ ಬರಲ್ಲ. ಅದು ಒಂದಂದ್ರೆ ಬೇರೆಯವ್ರು ಇವಾಗ ನಾನೀಗ ಕಾಂತಾರ ಮಾಡಬೇಕಾದ್ರೆ, ಚಾರ್ಲಿ, ಕಾಂತಾರ ಎಲ್ಲ ಸಿನಿಮಾಗಳಿಗೂ ನನ್ನ ಟೀಮ್ ಇರಲಿಲ್ಲ. ನಾನಿದ್ದೆ, ನನ್ನ ಜೊತೆಗೆ ಇದ್ದಿದ್ದು ಒಬ್ರು ಇಬ್ರು ಅಸಿಸ್ಟೆಂಟ್. ಅವ್ರು ಯಾರು ಫ್ಯಾಷನ್ ಬ್ಯಾಕ್ ಗ್ರೌಂಡ್ ಅಲ್ಲ, ಸುಮ್ಮನೆ ಏನಾದರೂ ಹೋಗಿ ತಂದ್ಕೊಡೋದು ಈ ಥರದಲ್ಲಿ. ಸೊ ಎವ್ರಿ ಡೇ ನಾನೇ ಹೋಗ್ತೀನಿ. ಮಾರ್ನಿಂಗ್ ಹೋದ್ರೆ 10 o'clock ಅಂಗಡಿ ಬಾಗ್ಲಾಕಿದ್ಮೇಲೆ ಮನೆಗೆ ಬರೋದು ನಾವು. 10-11 o'clock ಅವ್ರು ಹೋಗಿ ಅನ್ಬೇಕು, ನಾವು ಬರೋದು ಆಮೇಲೆ. ಸೊ ನನಗೇನಂದ್ರೆ ಆ ಫ್ಯಾಬ್ರಿಕ್ ಆಗಲಿ ಎನಿಥಿಂಗ್ ನನಗೆ ಅದು ಫೀಲ್ ಮಾಡಬೇಕು ನಾನೇ. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಕಾಂತಾರ ಬೇರೆನೇ ಸ್ಕೇಲ್, ತುಂಬ ಕ್ಯಾರೆಕ್ಟರ್ಸ್, ತುಂಬ ಕೆಲಸ ಇರೋದ್ರಿಂದ ಇವಾಗ ಟೀಮ್ ಕಟ್ತಿದ್ದೀನಿ ನಾನು.
ಬಟ್ ಸ್ಟಿಲ್ ನಂದು ಸೇಮ್ ಅದೇ ಟೈಮಿಂಗ್ಸು, ಬೆಳಗ್ಗೆ ಹೋದ್ರೆ ರಾತ್ರಿ ಬರೋದು, ಎಲ್ಲಾದರೂ ಕೆಲಸಗಳನ್ನು ನಾವೇ ತಲೆ ಮೇಲೆ ಹಾಕೊಂಡು ಮಾಡಿ ಅದೆಲ್ಲ. ನನಗೆ ರೀಸೆಂಟ್ಲಿ ನಂದು ಅಸಿಸ್ಟೆಂಟ್ ಹೇಳ್ತಿದ್ರು, ಮ್ಯಾಮ್ ನಾನು ನಿಜವಾಗ್ಲೂ ಈ ಥರ ನಾನೇನು ಅಂದ್ಕೊಂಡಿದ್ದೆ ಅಂದರೆ, ಓ ಇವ್ರು ಬಿಡು, ಇವರು ಹೀರೋ ವೈಫು, ಇವ್ರು ಏನು ಕೆಲಸ ಮಾಡ್ತಾರೆ, ಸುಮ್ಮನೆ ಮಾಡಿಸ್ಬಿಟ್ಟು ಹೆಸ್ರು ಹಾಕ್ಕೊಳ್ತಾರೆ ಅಂದ್ಕೊಂಡಿದ್ದೆ. ನೀವೇನು ಮ್ಯಾಮ್ ಇಲ್ಲಿ ಬ್ಯಾಗ್ ಎತ್ಕೊಂಡ್ಬರ್ತೀರಾ, ಅಲ್ಲಿ ಹೋದ್ರೆ ಯಾವುದೋ ಬಟ್ಟೆ ರಾಶಿಯಲ್ಲಿ ಕುತ್ಕೊಳ್ತೀರಾ, 2 ವೀಲರಲ್ಲಿ ಹೋಗ್ತೀರಾ ಈ ಏರಿಯಾಗಳಲ್ಲೆಲ್ಲ ಅಂತ. ನಾನು ಹೇಳಿದೆ ಇಟ್ ಈಸ್ ಓಕೆ, ನನಗೆ ಅದೇನು ಲೈಕ್ ನಾನು ರಿಗ್ರೆಟ್ ಮಾಡಲ್ಲ, ನನಗೇನು ಬೇಜಾರಿಲ್ಲ ಅದ್ರ ಬಗ್ಗೆ. ಲೈಕ್ ಕಳ್ತನ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಇದಿರಬೇಕು, ಕೆಲಸ ಮಾಡೋದು ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಅದ್ರ ಬಗ್ಗೆ ಏನೂ ಇದಿಲ್ಲ. ಆ ಕೆಲಸ ನಮ್ಮನ್ನು ಯಾವ ಏರಿಯಾಗೆ ಬೇಕಾದರೂ ತೊಗೊಂಡು ಹೋಗ್ಬೋದು. ಒಂದಿನ ಮಾಲ್ಗೆ ಹೋಗಿ ತರ್ಬೋದು, ಇನ್ನೊಂದಿನ ಯಾವುದೋ ಚಿಕ್ಕ ರೋಡ್ ಸೈಡ್ ಸ್ಟ್ರೀಟ್ಗಳಲ್ಲಿ ಹೋಗಿ ನಾವು ಚಿಕ್ಕ ಚಿಕ್ಕ ಶಾಪ್ಗಳಲ್ಲಿ ನಮ್ಗೆ ಏನು ಸಿಗುತ್ತೆ ಅದನ್ನು ನೋಡೋದಿರ್ಬೋದು. ಆಮೇಲೆ ನಾನು ವರ್ಕ್ ಮಾಡ್ತಿರೋ ಡೈರೆಕ್ಟರ್ಸ್ ನೀವು ನೋಡಿದ್ರೆ ರಿಷಬ್ ಅವರು, ಕಿರಣ್ ರಾಜ್ ಅವರು, ಆಮೇಲೆ ನಮ್ಮ ಕ್ಯಾಮ್ರಾಮನ್ನು, ಎಲ್ಲರೂ ತುಂಬ ಲೈಕ್ ಪರ್ಫೆಕ್ಷನ್. ಅವ್ರಿಗೆ ಒಂದು ಮೈನ್ಯೂಟ್ ಡೀಟೇಲ್ಸು ಅಷ್ಟೂ ನೋಟಿಸ್ ಮಾಡ್ತಾರೆ. ಪ್ರಗತಿ, ಒಂದು ನೇರ ಪ್ರಶ್ನೆ, ಓಕೆನಾ? ರಿಷಬ್ ಶೆಟ್ಟಿ ಅವರ ಜೊತೆ ಇರೋದು, ಅವ್ರನ್ನ ಮದುವೆ ಆಗಿರೋದು ನಿಮ್ಗೆ ಅದು ಈಸಿ ಆಯ್ತಾ ಟು ಬಿಕಮ್ ಅ ಡಿಸೈನರ್, ಆರ್ ಅಲ್ಲೂ ನೀವು ಯು ಹ್ಯಾಡ್ ಟು ಪ್ರೂವ್ ಯುವರ್ ಸ್ಕಿಲ್ಸ್, ಇಲ್ಲ ನಾನೊಬ್ಬ ಒಳ್ಳೆ ಡಿಸೈನರ್ ಅಂತ ನೀವು ಪ್ರೂವ್ ಮಾಡೋಂಥ ಪರಿಸ್ಥಿತಿ ಇತ್ತಾ? ಖಂಡಿತ ಆಯಿತು. ಸಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇದಗೇನು ಈಗ ನೆಪೋಟಿಸಮ್ ಥರ ಆಗೋಯ್ತು. ಹೆಂಗಂದ್ರೆ ನಿಮಗೆ ಒಂದು ಬಟ್ ಹೇಗಂದ್ರೆ ಅವಕಾಶ ಸಿಗುತ್ತೆ, ಇದು ಹೊರಗಡೆ ಡೆಫಿನೆಟ್ಲಿ ಅದೊಂದಿರತ್ತೆ, ಇವ್ರು ಏನು ಬಿಡು, ಇವರು ಡೈರೆಕ್ಟರ್ ವೈಫ್ಸು ಅದಕ್ಕೆ ಇವ್ರು ಮಾಡ್ತಾರೆ. ಖಂಡಿತ ಇಲ್ಲ. ಆ ಕೆಲಸಕ್ಕೂ ನಿಮಗೆ ಒಂದಿಷ್ಟು ಸ್ಕಿಲ್ಸ್ ಇರಬೇಕಾಗತ್ತೆ, ನಿಮ್ಮನ್ನು ನೀವು ಪ್ರೂವ್ ಮಾಡಬೇಕಾಗತ್ತೆ, ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಸಿನಿಮಾದ ಕೆಲಸ ಒಂದು ಸ್ಕ್ರ್ಯಾಚ್, ಒಂದು ಲೈನರ್ ಕಥೆಯಿಂದ ಆ ಸಿನಿಮಾ ಹೋಗಿ ರಿಲೀಸ್ ಆಗಿ ಎಲ್ಲರಿಗೆ ಮುಟ್ಟೋವರೆಗೂ ಏನಾಗುತ್ತೆ ಅದು ಕಂಪ್ಲೀಟ್ ಪ್ರೋಸೆಸ್ ನನಗೆ ಗೊತ್ತಿರೋದ್ರಿಂದ ಐ ಫೀಲ್ ರಿಯಲಿ ಹ್ಯಾಪಿ. ನನಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂದರೆ, ಒಂದು ಸಿನಿಮಾ ಏನಾದರೂ ಸೋತ್ರೆ ಇಲ್ಲ ಯಾವ ಸಿನಿಮಾದ ಬಗ್ಗೆ ಒಂದು ಕೆಟ್ಟ ಕಮೆಂಟ್ ಮಾಡೋದಕ್ಕೆ ನನಗೆ ಪರ್ಸ್ನಲಿ ಮನ್ಸು ಬರಲ್ಲ. ಬಿಕಾಸ್ ಅಲ್ಲಿ ನಿಮಗೆ ಆ ಶ್ರಮ ನಿಮಗೆ ಗೊತ್ತಿದೆ. ಖಂಡಿತ ಎಲ್ಲರೂ ಅಷ್ಟೇ, ಒಂದು ಹಿಟ್ ಸಿನಿಮಾ ಕೆಲಸ ಹೇಗೆ ಮಾಡ್ತಾರೆ, ಇಲ್ಲ ಒಂದು ಸಿನಿಮಾ ಗೆಲ್ಲದೆ ಇರೋ ಸಿನಿಮಾ ಕೂಡ ಅಷ್ಟೇ ಎಫರ್ಟ್ ಹೋಗಿರುತ್ತೆ, ಅಷ್ಟೇ ಕೆಲಸ ಮಾಡಿರ್ತಾರೆ. ವಾಟ್ ಇಸ್ ಸಿನಿಮಾಗೆ ಬೇಕಾಗಿರುವಂಥ ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಅಂದರೆ ಅವ್ರು ಏನು ಮಾಡ್ತಾರೆ, ಅವ್ರ ಕೆಲಸ ಏನು ಅನ್ನೋದು ಏನು ಗೊತ್ತಿಲ್ಲ. ದೇ ಸಮಥಿಂಗ್ ಕಾಲ್ಡ್ ಮೂಡ್ ಬೋರ್ಡ್ ಅಂತ ಇರುತ್ತೆ, ಕಲರ್ ಬೋರ್ಡ್ ಇರುತ್ತೆ, ಎಲ್ಲವನ್ನ ವರ್ಕ್ ಮಾಡಬೇಕು. ಎಪಿಸೋಡ್ ನೋಡ್ತಿರೋರು ಆಸ್ಪೈರಿಂಗ್ ಡಿಸೈನರ್ಸ್ ಇರ್ತಾರೆ, ನಮಗೂ ಸಿನಿಮಾದಲ್ಲಿ ಡಿಸೈನರ್ ಆಗಬೇಕು ಅಂತ ಅನ್ಕೊಂತಿರೋರಿಗೆ ಹೌ ಡಸ್ ದಿಸ್ ವರ್ಕ್ ಪ್ರಗತಿ, ಈ ಡಿಸೈನರ್ ಹಿಂಗೆ ಕೆಲಸ ಮಾಡೋದು? ಕೆಲವೊಂದಿಷ್ಟು ಜನಕ್ಕೆ ಲೈಕ್ ಹೊರಗಡೆಯಿಂದ ನೋಡಿದಾಗ ಏನನ್ಸುತ್ತೆ ಅಂದರೆ ಫ್ಯಾಷನ್ ಡಿಸೈನಿಂಗ್ ಇಸ್ ಎಂಥ ಒಂದು ಕಲರ್ಫುಲ್ ದುನಿಯಾ ಇದು, ಲೈಕ್ ಆ ಥರ ಅನ್ಸುತ್ತೆ. ಬಟ್ ಇವತ್ತು ಈ ಇಂಟರ್ವ್ಯೂಗೆ ಬರಬೇಕಾದ್ರೆ ನಾನು 2 o'clock ತನಕ ನಾನು ಅಲ್ಲಿ ಕುತ್ಕೊಂಡು ಯಾವ ಅವಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ ಇವಾಗ ನಮಗೆ ಹೊರಗಡೆ ಬಂದಾಗ ನಾನು ಇವಾಗ ಬಂದು ರೆಡಿ ಆಗ್ಬಿಟ್ಟು ಹಿಂಗೆ ಬಂದಿರ್ತೀನಿ, ಈ ಅಪಿಯರೆನ್ಸ್ ಅಷ್ಟೇ ಕಾಣಿಸುತ್ತೆ, ಅದ್ರ ಹಿಂದೆ ಏನು ಹೋಗುತ್ತಲ್ಲ, ಸೊ ಅದಕ್ಕೆ ನೀವು ಮೈಂಡ್ ಸೆಟ್ ಮಾಡ್ಕೊಂಡ್ ಬರ್ಬೇಕು, ನಾಟ್ ಫಾರ್ ದಿಸ್. ಸೊ ಇವಾಗ ಒಂದು ನರೇಶನ್ ಕೇಳ್ಬಿಟ್ಟು ಖಂಡಿತ ಅವ್ನೇನಾದ್ರೂ ಒಂದು ರಿಚ್ ಮ್ಯಾನ್ ಆಗಿದ್ರೆ ಅವ್ನು ಹೇಗೆ ಕಾಣಿಸ್ತಾನೆ, ಇಲ್ಲ ಯಾರಾದ್ರೂ ಒಬ್ಬ ಅವ್ನು ಒಂದು ಕೆಲಸಗಾರ ಆಗಿದ್ರೆ ಅವ್ನು ಹೇಗೆ ಕಾಣಿಸ್ತಾನೆ. ಸೊ ರಿಯಲ್ ಲೈಫಲ್ಲಿ ನಾವು ಒಂದಿಷ್ಟು ನೋಡಿರ್ತೀವಿ, ಆ ಥರ ಆಗ್ತಾ ಇರತ್ತೆ. ಸೊ ಅದಾದ್ಮೇಲೆ ಅದಕ್ಕೆ ತಕ್ಕನಾಗ ನಾವು ಡಿಸೈನ್ ಮಾಡಿ ಅವ್ರಿಗೆ ತಗೊಂಡೋಗಿ ತೋರಿಸ್ತೀವಿ. ಯಾವ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನಿಮಗೆ ತುಂಬಾ ಕಷ್ಟ ಅನ್ಸಿದ್ದು? ಬಿ ವೆರಿ ಆನೆಸ್ಟ್. ಇಬ್ರು, ಒಂದು ಕಿರಣ್ ರಾಜ್, ಇನ್ನೊಂದು ರಿಷಬ್ ಶೆಟ್ಟಿ. ರಿಷಬ್ ಶೆಟ್ರು ಇಬ್ರು ನಿಮಗೆ ಗೊತ್ತು. ರಾಜ್ಗೆ ಯಾರಿಗೂ ಕಾಣದಿರಂತ ಒಂದೇ ಒಂದು ದಾರ ಅವ್ರಿಗೆ ಕಂಡಿರುತ್ತೆ. ಖಂಡಿತ ಕಂಡಿರುತ್ತೆ. ಆಯ್ತಾ, ದಾರ ಹೇಳ್ಬಿಟ್ರೆ ನಮ್ ರಿಷಬ್ ಹೇಗೆ ಅಂದ್ರೆ ಫುಟ್ವೇರ್ ಹಾಕೊಂಡಿರ್ತಾರೆ, ಅದ್ರಲ್ಲಿ ಒಂದು ಥ್ರೆಡ್ ಇರುತ್ತೆ ಅನ್ಕೊಳ್ಳಿ, ಐ ಬಿ ಲೈಕ್ ಮ್ಯಾನ್ ಯಾರು ನೋಡ್ತಾರೆ, ಅವ್ನ ಕಾಲಲ್ಲಿ ಹಾಕೊಂಡಿರ್ತಾನೆ, ಆ ಥ್ರೆಡ್ ಎಲ್ಲಿ ಕಾಣಿಸುತ್ತೆ, ಅದು ನೋಡ್ಲಿ ಬಿಟ್ಟು ನಿನ್ ಕೆಲಸ ಅದು ಯಾಕೆ ಹಂಗಿದೆ, ಅದು ಇರಬಾರ್ದು ಅಷ್ಟೇ ಅಂತ. ಸೊ ಓಕೆ ಅಂತ ಅನ್ಕೊಂಡು ಸಮ್ ಟೈಮ್ ಲಾಜಿಕಲಿ ನಮಗೂ ಅನ್ನಿಸ್ತಿರುತ್ತೆ. ಇನ್ನೊಂದಿಷ್ಟು ಟೈಮ್ ಹೇಗೆ ಆಗುತ್ತೆ ಅಂದ್ರೆ ಒಂದು ಕಾಸ್ಟ್ಯೂಮು ಫ್ಯೂ ಸೆಕೆಂಡ್ಸ್ ಬರತ್ತಾಯ್ತಾ, ಅದಕ್ಕೆ ಎಷ್ಟು ಕೆಲಸ ಮಾಡ್ಸಿರ್ತಾರೆ ಅಂದ್ರೆ ನಿಜವಾಗ್ಲೂ ಇಷ್ಟು ಕೆಲಸ ಮಾಡ್ಬೇಕಾ, ಇದೊಂದು ಇಷ್ಟು ಸೆಕೆಂಡ್ ಬಂದೋಗೋದಕ್ಕೆ ಅಂತ ಅನ್ಕೊಂಡು ಆಗಿರಲ್ಲ ಆಯ್ತಾ. ಬಟ್ ಅದಕ್ಕೊಂದು ಎಷ್ಟು ಕೆಲಸ ಮಾಡಿರ್ತೀವಿ, ಇನ್ನೊಂದಿಷ್ಟು ಏನಾಗುತ್ತೆ ಅಂದ್ರೆ ಮಾಡಿರ್ತೀವಿ, ಕಟ್ ಆಗುತ್ತೆ ಅದು ಒಂದು ಇದಲ್ವಾ. ಅದು ನಾನು ಫುಲ್ ರೆಡಿ ಆಗಿಬಿಟ್ಟು ಹೋಗಿರ್ತೀನಿ ಇದನ್ನ ಅಪ್ರೂವ್ ಮಾಡ್ತಾರೆ ಅಂತ, ಅಲ್ಲೇನಾದರೂ ರಿಜೆಕ್ಟ್ ಮಾಡಿದರೆ ಬಟ್ ಅದನ್ನ ಫೇಸಲ್ಲಿ ತೋರಿಸೋದಕ್ಕೂ ಆಗಲ್ಲ, ಇಲ್ಲ ಐ ವಿಲ್ ಗಿವ್ ಯು ಆಪ್ಷನ್ ಅಂತ ಮತ್ತೆ ಇನ್ನೊಂದಿಷ್ಟೇನೋ ರೆಡಿ ಮಾಡಿ. ಬಟ್ ಇದೆಲ್ಲ ಮೀರಿ ನನಗೆ ಯಾಕೆ ಪ್ರಗತಿ ತುಂಬ ಗ್ರೇಟ್ ಅಂತ ಅನ್ಸೋದು, ಇವತ್ತು ನೀವೇನೆಲ್ಲರೂ ಕಾಂತಾರನ ಕೊಂಡಾಡ್ತಾ ಇದ್ದೀರಾ. ಅಫ್ಕೋರ್ಸ್ ರಿಷಬ್ ಶೆಟ್ಟಿ ಸರ್ ಅವರ ಏನು ಹೇಳ್ತಾರೆ, ರಿಷಬ್ ಶೆಟ್ಟಿ ಇಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಬಿಹೈಂಡ್ ಕಾಂತಾರ. ಆದರೆ ಅದರ ಹಿಂದೆ ಒಂದು ಸ್ಟ್ರೆಂತ್ ಅಂತಂದರೆ ಪ್ರಗತಿ. ಯಾಕಂದರೆ ಅವರು ಆ ಪಿಕ್ಚರ್ನ ಕಾಸ್ಟ್ಯೂಮ್ಸ್ ಮಾಡ್ಬೇಕಾದ್ರೆ ನೀವು ಆ್ಯಕ್ಚುಲಿ ಗರ್ಭಿಣಿ ಆಗಿದ್ರಿ, ನೀವು ಪ್ರೆಗ್ನೆಂಟ್ ಆಗಿದ್ರಿ, ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಪ್ರಗತಿ? ಇಟ್ಸ್ ನಾಟ್ ಅ ಜೋಕ್. ನಾನು ಆ್ಯಕ್ಚುಲಿ ಅದೊಂದು ಲಕ್ ಅನ್ಸುತ್ತೆ, ಬಿಕಾಸ್ ನಾನು ಚಾರ್ಲಿ ಮಾಡಬೇಕಾದ್ರೂ ಕ್ಯಾರಿಯಿಂಗ್, ನಾನು ನನ್ನ ಮಗನ ಪ್ರೆಗ್ನೆಂಟ್ ಇದ್ದಾಗ ಚಾರ್ಲಿ ಆಗಿದ್ದು.
ಸೊ ಕಿರಣ್ ರಾಜ್ಗೆ ಹೇಳ್ತಾ ಇದ್ದೆ ನಾನು, ಅಲ್ಲ ರಿಲೀಸ್ ಮಾಡಿ ಮರ್ರೆ, ನಾನು ಪ್ರೆಗ್ನೆಂಟ್ ಇದ್ದಾಗ ಕಾಸ್ಟ್ಯೂಮ್ ಮಾಡಿದ್ದೀನಿ. ನನ್ನ ಮಗಂದು ಫಸ್ಟ್ ಇಯರ್ ಬರ್ಡೇಗೆ ಬಂದರು, ನನ್ನ ಫಸ್ಟ್ ಇಯರ್ ಬರ್ಡೇ ಆಯಿತು, ಸೆಕೆಂಡ್ ಇಯರ್ ಬರ್ಡೇ ಬರ್ತಿದ್ದೆ, ಯಾವಾಗ ರಿಲೀಸ್ ಅಂತ ಅವ್ರಿಗೆ ಗಮತ್ ಮಾಡ್ತಿದ್ದೆ ನಾನು. ಸೊ ಸೆಕೆಂಡ್ ಟೈಮ್ ನಾನು ಕ್ಯಾರಿಯಿಂಗ್ ಇದ್ದಾಗ ಕಾಂತಾರ ಸ್ಟಾರ್ಟ್ ಆಯಿತು. ನಾನು ಇಲ್ಲಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಊರಿಗೆ ಶಿಫ್ಟ್ ಆಗಿಬಿಟ್ಟು ಆಮೇಲೆ ಅದು ಫುಲ್ ಗಮ್ಮತ್ ಸ್ಟೋರಿ ಆಯಿತಾ. ರಿಷಬ್ ಹೇಳಿದರು ನನಗೆ, ಏನೂ ಇಲ್ಲ ಬಾಬು, 4-5 ಮಂತ್ಸ್ ನೀನು ಡೆಲಿವರಿ ಅಷ್ಟೊತ್ತಿಗೆ ಬಂದ್ಬಿಡ್ಬೋದು ಬೆಂಗಳೂರಿಗೆ ಅಂತ. ಸೊ ನಾನು ನನ್ನ ಡಾಕ್ಟರ್ಸ್ ಎಲ್ಲ ಇಲ್ಲೇ ಇದ್ದಿದ್ದು, ಪರ್ಮಿಷನ್ ತೊಗೊಂಡು ಟ್ರಾವೆಲ್ ಮಾಡ್ಬೋದು ಅಂದಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಹೋದೆ. ನಾನು ಅಂದ್ಕೊಂಡೆ ಇಲ್ಲಿಗೆ ಬರ್ತಾ ಇದ್ದೀನಿ ಡೆಲಿವರಿಗೆ ಅಂತ. ಆಮೇಲೆ ನೋಡಿದ್ರೆ ಶೂಟಿಂಗ್ ಫುಲ್ ಎಕ್ಸ್ಟೆಂಡ್ ಆಗ್ತಾ ಹೋಯಿತು. ಸೊ ಆಮೇಲೆ ಅಲ್ಲೇ ಮತ್ತೆ ಡಾಕ್ಟರ್ಸ್ನ ಹುಡುಕಿ ಹಾಸ್ಪಿಟಲ್ ಹುಡ್ಕೊಂಡು ಅಲ್ಲೇ ಡೆಲಿವರಿ ಆಯಿತು. ಬಟ್ ಕೆಲವೊಂದು ಟೈಮ್ ಏನಂದರೆ ಅಲ್ಲಿ ನಮ್ಮದು ಶೂಟಿಂಗ್ ಲೊಕೇಶನ್ ಎಲ್ಲ ಲೈವ್ ಲೊಕೇಶನಲ್ಲಿ ಶೂಟ್ ಮಾಡಿರೋದು, ಫಾರೆಸ್ಟ್ ಎಲ್ಲ, ಆ ರೋಡ್ಗಳು ಸರಿ ಇರಲಿಲ್ಲ. ಸೊ ರಿಷಬ್ ಏನಂದರೆ, ನೀನು ಬಂದರೆ ನಿನ್ಗೆ ಇವತ್ತೇ ಡೆಲಿವರಿ ಆಗುತ್ತೆ, ಸೊ ಇವತ್ತು ಬರಬೇಡ ನೀನು ಒಂದಿನ ಅಂತ. ಸೊ ಆ ಥರದ್ದು ಏನಾದರೂ ಲೊಕೇಶನ್ಗಳಿದ್ದಾಗ ಅವ್ರು ಹೇಳ್ತಾ ಇದ್ರು, ಹೋಗ್ತಾ ಇರಲಿಲ್ಲ, ಬೇರೆ ದಿನ ಎಲ್ಲ ಹೋಗ್ತಾ ಇದ್ದೆ. ನಾನು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಲೈಕ್ ಥ್ರೂ ಔಟ್ ಕೆಲಸ ಮಾಡಿ ಅದಾದಮೇಲೆ ನಮ್ಮದು ಲಾಸ್ಟ್ ಪೋರ್ಷನ್ ನನ್ನ ಬೇಬಿ ಆಗಿ ಒಂದು 15 ಡೇಸ್ಗೆ ಮತ್ತೆ ಶೂಟ್ ಇತ್ತು, ಲಾಸ್ಟ್ ಫ್ಯೂ ಬಿಡ್ಸು. ಅದಾದಮೇಲೆ ಮತ್ತೆ ನಾನು ಇಲ್ಲಿ ಬಂದು ಇನ್ನೊಂದು ಪ್ರಾಜೆಕ್ಟಿಗೆ ಕೆಲಸ ಮಾಡಿದೆ. ಅದಾದಮೇಲೆ ಲೈಕ್ 6 ಮಂತ್ ಇದ್ದಾಗ ನಮ್ಮದು ಲಾಸ್ಟ್ ಅದು ನಾನು ಆ್ಯಕ್ಟ್ ಮಾಡಿದ್ದೀನಲ್ಲ ಒಂದು ಪೋರ್ಷನ್, ಆ ಚಿಕ್ಕ ಬಿಟ್, ಅದನ್ನ ಅವಾಗ ಶೂಟ್ ಮಾಡಿದ್ದು. ಅವಾಗ ತುಂಬಾ ನಂಬರ್ಸ್ ಆಫ್ ಕಾಸ್ಟ್ಯೂಮ್ ಬೇರೆ ಜಾಸ್ತಿ ಬೇಕಿತ್ತು. ಬೇಬಿನೂ ತಗೊಳಿದ್ಲು ಅವಾಗ 6 ಮಂತ್ಸ್. ಅದಿಷ್ಟು ಮಾಡಿಕೊಂಡು ನಾನು ಹಾಕೊಂಡಿರೋ ಕಾಸ್ಟ್ಯೂಮು ನಾನು ಹೇಳ್ತಿದ್ದೆ ನನಗೆ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ಅಂತ, ನನಗೂ ನಾನೇ ಮಾಡಿಕೊಂಡು ಅವಳನ್ನ ಎತ್ಕೊಂಡು ಶೂಟಿಂಗ್ ಹೋಗಿರೋದು. ಅಲ್ಲಿ ಹೋದ್ಮೇಲೆ ಫಸ್ಟು ಬೇಬಿನ ಶೂಟ್ ಮಾಡೋ ಥರದೆಲ್ಲ ಏನೂ ಪ್ಲಾನ್ ಇರಲಿಲ್ಲ. 2 ಮಕ್ಕಳು ಬೇಕಿತ್ತು, ಬೇರೆಯವ್ರು ಯಾರೋ ಬರಬೇಕಿತ್ತು, ಅವ್ರು ಬರೋದಕ್ಕಾಗಿಲ್ಲ. ಶೆಟ್ರು ಅವಳನ್ನ ರೆಡಿ ಮಾಡಿಬಿಡು ಅಂತ, ಇಮಿಡಿಯೇಟ್ ಯಾವುದೋ ಒಂದು ಸಿಲ್ಕ್ ಫ್ಯಾಬ್ರಿಕ್ ಇತ್ತು, ತೊಗೊಂಡು ಅವಳಿಗೊಂದು ಅದರಲ್ಲೇ ಒಂದು ಡ್ರೆಸ್ ರೆಡಿ ಮಾಡಿಸ್ಬಿಟ್ಟು ತೊಗೊಂಡು ಹೋಗಿರೋದು ಅವಳಿಗೆ, ನನ್ನ ಮಗನಿಗೆ. ರಿಷಬ್ ಶೆಟ್ಟಿ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮನೇಲಿ, ಡಿಸೈನರು, ಚೈಲ್ಡ್ ಆರ್ಟಿಸ್ಟ್, ನೀವೇ ಎಂಟಿ ಕ್ಯಾರೆಕ್ಟರ್ ಮಾಡ್ಕೊಂಡು ಅವರು ಅಂತ ಪ್ಯಾಂಡಮಿಕ್ ಟೈಮಲ್ಲೇ 25 ಜನ ನಾನ್ ಆರ್ಟಿಸ್ಟ್ ಕರ್ಕೊಂಡು ಹೋಗಿ ಹೀರೋ ಮಾಡ್ಕೊಂಡು ಬಂದಿದ್ದಾರೆ. ಅವರೇ ಟೆಕ್ನಿಷಿಯನ್ಸ್ಗಳು, ಅವರೇ ಆರ್ಟಿಸ್ಟ್ಗಳು. ಕ್ರೇಜಿ. ಪ್ರಗತಿ, ಐ ಥಿಂಕ್ ನಾವೆಲ್ಲ ಗಮ್ಮತ್ತಲ್ಲಿ ಮಾತಾಡ್ತಾ ಇದ್ದೀವಿ, ಬಟ್ ಇಲ್ಲಿ ಕೂತಿರುವಂತಹ ಡಿಸೈನರ್ ಹತ್ರ ಮಾತಾಡಿದೆ ನಾನು. ಇಲ್ಲಿ ಕೂತಿರುವಂತಹ ದ ಮದರ್, ಆ ತಾಯಿ ಹತ್ರ ಮಾತಾಡಬೇಕು. ಬಿಕಾಸ್ ಈಗ ನಿಮಗೆ 2 ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಮಗು. ಹೌ ಓಲ್ಡ್ ಈಸ್ ಯುವರ್ ಸನ್? 5. ಅವ್ರ ಹೆಸರು ರಣವಿತ್. ಮಗಳ ಹೆಸರು ರಾಧ್ಯ. ಶಿ ಇಸ್ 2 years. ರಾಧ್ಯ, ಕರೆಕ್ಟ್. ಐ ಥಿಂಕ್ ರಾಧ್ಯ ಇದಕ್ಕೆ ಬಂದಿದ್ದು, ರಾಧ್ಯ ಬರ್ಡೇಗೆ ಬಂದಿದ್ದು. ಸೊ ಅವರಿಬ್ರು ಮಕ್ಕಳಾಗಿ ಮಮ್ಮಿನ ಎಷ್ಟು ಮಿಸ್ ಮಾಡ್ತಾರೆ, ತಾಯಿಯಾಗಿ ನೀವು ಆ ಮಕ್ಕಳನ್ನ ಎಷ್ಟು ಮಿಸ್ ಮಾಡ್ತೀರಾ, ಆ ಚೈಲ್ಡ್ಹುಡ್ನ ಎಷ್ಟು ಮಿಸ್ ಮಾಡ್ತೀರಾ ಅವ್ರದ್ದು? ತುಂಬ ಮಿಸ್ ಮಾಡ್ತೀನಿ. ಕೆಲಸ ಇಲ್ಲ ಅಂತಂದರೆ ನಾನು ಮನೆಯಿಂದ ಲೈಕ್ ಲಿಟ್ರಲಿ ಲೈಕ್ ಸಮ್ ಟೈಮ್ ಒಂದು 15 days ಆಗಿರುತ್ತೆ, ನಾನು ಆಮೇಲೆ ನೆನ್ಪು ಮಾಡ್ಕೊಳ್ಳೋದು. ನನ್ನ ಮನೆಯಿಂದ ಆಚೆನೇ ಹೋಗಿರಲ್ಲ, ಅಷ್ಟು ಮನೇಲಿ ಇದ್ಬಿಡ್ತೀನಿ. ನನಗೆ ಇನ್ನೊಂದು ಪ್ರಪಂಚ ಇದೆ ಅಂತಲೂ ಅನ್ಸಲ್ಲ. ನನ್ನ ಮಕ್ಕಳಿದ್ರೆ ಅಷ್ಟು ಅವರೊಟ್ಟಿಗೆ ಗಮ್ಮತ್ತು ಮಾಡಿಕೊಂಡು ಆಟ ಆಡ್ಕೊಂಡು, ಇವನ್ ಕೆಲಸ ಮಾಡ್ತಾನೋ. ಇವಾಗ ಬೆಳಗ್ಗೆ ಎದ್ದಿರ್ತಾರೆ, ನಾನು ಹೋಗ್ಬೇಕಾದ್ರೆ ಬೆಳಗ್ಗೆ ಎಲ್ಲ ಅವ್ರ ಜೊತೆಗಿರ್ತೀನಿ, ಮತ್ತೆ ಆಫೀಸ್ಗೆ ಬರ್ತೀನಿ. ನೈಟ್ ನಾನು ಹೋಗ್ಬೇಕಾದ್ರೆ ಅವರಿಬ್ರು ನಂತರನೇ ಆಯ್ತಾ ಲೇಟ್ ಮಲ್ಕೊಳ್ಳೋದು, ವೆಯ್ಟ್ ಮಾಡ್ತಿರ್ತಾರೆ, ಎದ್ದಿರ್ತಾರ ಅವರು. ಇಲ್ಲ ಅಂದ್ರೂ ಅವರಿಬ್ರು ನೈಟ್ ಮಲ್ಕೊಳ್ಳೋದು ತುಂಬಾ ಲೇಟು. ರಿಷಬ್ ಬೈತಾ ಇರ್ತಾರೆ, ಅದೊಂದು ಉಲ್ಟಾ ಇದಿದೆ. ಅಂಡ್ ಏನಂದ್ರೆ ನಮ್ದು ಲಾಂಗ್ ಡಿಸ್ಟೆನ್ಸ್ ಆಗಿರೋದ್ರಿಂದ ರಿಷಬ್ ಅಲ್ಲಿರ್ತಾರೆ, ನಾವಿಲ್ಲಿರೋದ್ರಿಂದ ಓಕೆ. ಅವ್ರು ರಿಷಬ್ಗೆ ಹೇಗಂದ್ರೆ ಅವ್ರಿಗೆ ನೈಟ್ ಬೇಗ ಮಲ್ಕೊಳ್ಬೇಕು, ಬೆಳಗ್ಗೆ ಬೇಗ ಹೇಳ್ತಾರೆ. ನಾನು ನನ್ನ ಮಕ್ಕಳು ಸೇಮ್, ನಾವು ನೈಟ್ ಲೇಟಾಗಿ ಮಲ್ಕೊಳ್ತೀವಿ, ಬೆಳಗ್ಗೆ ಲೇಟಾಗಿ. ನನ್ನ ಮಗ ಸ್ವಲ್ಪ ಇವಾಗ ಬ್ಯುಸಿ ಆಗಿಬಿಟ್ಟಿದ್ದಾನೆ, ಅಂದರೆ ಸ್ಕೂಲು, ಒಂದು ಕ್ಲಾಸಸ್ ಅದು ಇದು ಅಂತ. ಚಿಕ್ಕದಿರುತ್ತೆ, ಅದು ಫುಲ್ ಟೈಮ್ ಮನೆಲ್ಲ ಇರುತ್ತೆ. ಈಗೇನು ಅವಳು ಯಾರು ತುಂಬ ತರಲೆ ಇಬ್ಬರಲ್ಲಿ? ನಮ್ಮದು ಎಂಥ ಕಾಂಬಿನೇಷನ್ ಅಂದರೆ ಒಂದು ಮಾಸ್, ಒಂದು ಕ್ಲಾಸ್. ಮಾಸ್ ಯಾರು, ಕ್ಲಾಸ್ ಯಾರು? ಮಾಸ್ ಮಗಳೇ ಇರ್ತಾಳೆ ಡೆಫಿನೆಟ್ಲಿ. ಸೊ ಅದೇ ನಾವು ಎಲ್ಲರೂ ಅದೇ ಹೇಳ್ತಿರ್ತಾರೆ ನೋಡಿರೋರೆಲ್ಲ. ನಿಮ್ಮಿಬ್ರಲ್ಲಿ ಮಾಸು ಕ್ಲಾಸ್ ಯಾರು? ನನ್ನ ಮಗ ನಂತರನೇ ಅವನು. ನಾವು ಅನ್ಕೊಂಡಿದೀವಿ ನಾವು ಕ್ಲಾಸ್ ಅಂತ, ಶೆಟ್ರು ಮಾಸ್ ಅಂತಾನ. ಶೆಟ್ರು ಫುಲ್ ಮಾಸ್. ಸೊ ಶೆಟ್ರು ಅಂಡ್ ಶೆಟ್ರು ಮಗಳು. ಅವಳು ಹೇಗೆ ಅಂದ್ರೆ ಅವಳಿಗೆ ಎಲ್ಲ ನಾನು ಮಾಡ್ತೀನಿ ಆಯಿತಾ. ಅವ್ರ ಪಪ್ಪ ಲೈಕ್ ಅವ್ರಿಗೆ ರಿಷಬ್ಗೆ ನಾನು ಗಮ್ಮತ್ತು ಮಾಡ್ತಿರ್ತೀನಿ, ವಿಸಿಟಿಂಗ್ ಆಫೀಸರ್ ನೀವು ಯಾವಾಗಲಾದರೂ 1 month 2 months ಒಂದ್ಸಲ ಬರೋದು ಅವ್ರು ಅಲ್ಲಿಂದ. ಅದು ಇಲ್ಲೊಂದು 100 ಮೀಟಿಂಗ್ಸ್ ಹಾಕೊಂಡು ಬರೋದು ಆಯಿತಾ. ನಾವು ಫುಲ್ಲು ನಾನು ಮತ್ತು ಮಕ್ಕಳು ಕಾಯ್ಕೊಂಡು ಪಪ್ಪ ಬರ್ತಿದ್ದಾರೆ ಇವತ್ತು ಅಂತ ಅಂದ್ಕೊಳಲ್ಲ. ಬಂದರು 1 ಮೀಟಿಂಗ್ ಹೋದ್ರು, ಮತ್ತು ಇನ್ನೊಂದು ಮೀಟಿಂಗ್ ಹೋದ್ರು. ಬಟ್ ಪಾಪ ಅವ್ರ ಕೆಲಸನೇ ಹಂಗಿದೆ. ನನಗೇನಂದರೆ ಸಮ್ ಟೈಮ್ ಅದು ಅನಿಸುತ್ತೆ, ಅಂದರೆ ನನಗೆ ಅರ್ಥ ಆಗುತ್ತೆ ರಿಷಬ್ಗೆ ಇವಾಗ ಏನು ಫೇಸ್ ನಡೀತಿದೆ, ಎಷ್ಟು ಕೆಲಸ ಇದೆ ಹೇಗೆ ಅಂತ. ಬಟ್ ಮಕ್ಳಿಗೆ ಗೊತ್ತಾಗಲ್ಲ. ಸೊ ನಾನು ಐ ಮೇಕ್ ಶ್ಯೂರ್ ದೆ ಗೆಟ್ ಟು ಸ್ಪೆಂಡ್ ಟೈಮ್ ವಿತ್ ಹಿಮ್ ಅಂತ. ಸಮ್ ಟೈಮ್ ನಾನು ಏನು ಮಾಡ್ತೀನಿ, ಇವಾಗ ನಂದು ಮೀಟಿಂಗ್ಸ್ ಎಲ್ಲ ಇದ್ದಾಗ ಮಕ್ಳೂ ಊರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದು ಸ್ವಲ್ಪ ಒಟ್ಟಿಗೆ ಎಲ್ಲಾದರೂ ಬೀಚ್ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದು ಬಿಟ್ಟು
ರಿಷಬ್ಗೆ ಸಮ್ಟೈಮ್ ನಾನು ಅವರು ಏರ್ಪೋರ್ಟ್ಗೆ ಬರ್ತಿದ್ದಾರೆ ಅಂತ ಹೇಳಿದ್ರು, ಸಮ್ಟೈಮ್ ಏನಾಗುತ್ತೆ ಇವಾಗ ಮಂಗ್ಳೂರಲ್ಲೆಲ್ಲಾದರೂ ಇದ್ರೆ ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಆ ಗ್ಯಾಪಲ್ಲಿ ಟೈಮ್ ಮಾಡ್ಕೊಂಡು ನನ್ನ ಮಕ್ಳನ್ನ ಏರ್ಪೋರ್ಟ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಗಾಡಿಯಲ್ಲಿ ಇಲ್ಲ ಅಲ್ಲೇ ಹೊರಗಡೆ ಎಲ್ಲಾದರೂ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಿಷಬ್ನ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ವಾಪಸ್ ಬರ್ತೀವಿ. ಸೊ ಎಲ್ಲೂ ನಾನು ಆ ಟೈಮ್ನ ವೇಸ್ಟ್ ಆಗೋದಕ್ಕೆ ಬಿಡಲ್ಲ. ಒಂದು ಸ್ವಲ್ಪ ಟೈಮ್ ಮಕ್ಳಿಗೆ ಪಪ್ಪನ ಜೊತೆಗೆ ಸಿಗ್ತಿದೆ ಅಂತ ಅಂದ್ರೂ ಅದನ್ನು ಮ್ಯಾನೇಜ್ ಮಾಡ್ತೀವಿ. 8 ವರ್ಷಗಳ ಈ ಒಂದು ಜರ್ನಿಯಲ್ಲಿ ಈ ಸೂಪರ್ ವುಮನ್ಗೆ ಯಾವತ್ತಾದರೂ ಐ ಆಮ್ ಟಯರ್ಡ್, ನಂಗೆ ಆಗ್ತಾ ಇಲ್ಲ ಅಂತ ಯಾವತ್ತಾದ್ರೂ ಅನ್ಸಿದ್ದು ಬೇಕಿತ್ತಾ, ನಾನು ಬೇರೆಯವ್ರ ಥರ ಹೌಸ್ ವೈಫ್ ಆಗಿ ಸುಮ್ಮನೆ ಆರಾಮಾಗಿರ್ಬೋದಿತ್ತ ಅಂತ ಯಾವತ್ತಾದ್ರೂ ನಿಮಗೆ ಸುಸ್ತಾಗಿ ಅನಿಸಿದ್ಯಾ? ಖಂಡಿತ. ನಾನು ಇಂಟರ್ವ್ಯೂ ಅಂತ ಅಂದ್ಕೊಂಡು ಸುಳ್ಳು ಹೇಳ್ಬಾರ್ದು, ಡೆಫಿನೆಟ್ಲಿ ನನಗೆ ಅನಿಸಿದೆ. ಲೈಕ್ ಎಷ್ಟೊಂದು ಸಲ ಫುಲ್ ಎಕ್ಸಾಸ್ಟೆಡ್ ಆಗಿ ನಾನು ಯಾಕೆ ಮಾಡ್ತಿದ್ದೀನಿ, ಇಟ್ ಈಸ್ ಫೈನ್ ಅಲ್ಲ, ನಾನು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ರೋಲನ್ನು ಲೈಕ್ ಇಲ್ಲ ನಾನು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಲ್ಲ ಅಂತ ಹೇಳಿದ್ರೆ ರಿಷಬ್ ವೋಂಟ್ ಸೇ ಎನಿಥಿಂಗ್, ಅದನ್ನೇನಾದರೂ ಹೇಳ್ಬಿಟ್ಟು ಇಲ್ಲ ನಾನು ಇದೊಂದು ಸಿನಿಮಾ ಏನಾದರೂ ಮಾಡಲ್ಲ ಅಂದ್ಕೊಂಡು ಏನಾದರೂ ಬ್ಯಾಕ್ ಆಫ್ ಆದರೆ ಒಂದು ಸ್ವಲ್ಪ ನನಗೂ ರಿಲ್ಯಾಕ್ಸ್ ಆಗ್ಬೋದಾ ಇಷ್ಟು ಸ್ಟ್ರೆಸ್ಸಿಂದ, ಇಲ್ಲ ಇನ್ನೊಂದು ಸ್ವಲ್ಪ ನಾನು ಫೋಕಸ್ ಮಾಡ್ಬೋದಾ ಮಕ್ಳ ಜೊತೆಗೆ, ಇದೆಲ್ಲ ತುಂಬ ಕ್ವೆಶ್ಚನ್ ಬರುತ್ತೆ. ಅಟ್ಲೀಸ್ಟ್ ನೈಟ್ ಮಲ್ಕೊಂಡಿದ್ದಾಗ ಒಂದು ಅನ್ನಿಸ್ತಾ ಇರುತ್ತಲ್ಲ. ಸೊ ನಾನು ಇನ್ ಕೇಸ್ ಇದನ್ನೇನಾದರೂ ಕಡಿಮೆ ಮಾಡಿಬಿಟ್ರೆ ಪ್ರೊಡಕ್ಷನ್ ಸೈಡ್ದೆಲ್ಲ ಏನಾದರೂ ಸ್ವಲ್ಪ ಫೋಕಸ್ ಮಾಡಿಲ್ಲ ಅಂದರೆ ರಿಷಬ್ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಇನ್ನೊಂಚೂರು ಜಾಸ್ತಿ ಆಗೋಗುತ್ತೆ. ಹೀಸ್ ಆಲ್ರೆಡಿ ಸ್ಟ್ರೆಸ್ಡ್. ಅವ್ರಿಗೆ ನನಗಿಂತ ಬಿಗ್ಗರ್ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕಾದ್ರೆ ಅಟ್ಲೀಸ್ಟ್ ನಾನು ಏನಾದರೂ ಒಂದು ಸ್ವಲ್ಪ ಶೇರ್ ಮಾಡಿದ್ರೆ ಅವ್ರಿಗೆ ಬರ್ಡನ್ ಸ್ವಲ್ಪ ಕಡಿಮೆ ಮಾಡೋದಕ್ಕಾಗತ್ತೆ ಅಂದರೆ ಯಾಕೆ ನಾನು ಒಂದು ಸ್ವಲ್ಪ ಪುಷ್ ಮಾಡಬಾರ್ದು. ಇಟ್ ಈಸ್ ಫೈನ್. ಇದೊಂದು ಸಿನಿಮಾ ಮುಗಿತಾ ಐಲ್ ಟೇಕ್ ಬ್ರೇಕ್, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ. ಸೊ ಇನ್ನೊಂದು ಸಿನಿಮಾಗೆ ಅವಾಗ ನಾನು ಇನ್ನೊಂದಿಷ್ಟು ಕ್ರಿಯೇಟಿವ್ ಆಗಿ ಇನ್ನೊಂದಿಷ್ಟು ನನಗೆ ಬೌನ್ಸ್ ಬ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ ರಿಷಬ್ ಪಾಪ ಅವ್ರು ಆ ಬ್ರೇಕು ತೊಗೊಳ್ಳಲ್ಲ, ಮತ್ತೆ ಇಮಿಡಿಯೇಟ್ ಇನ್ನೊಂದು ಸಿನಿಮಾಗೆ ಹೋಗ್ತಾರೆ. ಸೊ ನಾನು ಎಲ್ಲದನ್ನೂ ಅವ್ರ ಜೊತೆಗೆ ಕಂಪೇರ್ ಮಾಡ್ಕೊಂಡು ಇಫ್ ಹಿ ಕ್ಯಾನ್ ಡೂ ಆಲ್ ದಿಸ್, ನಾನು ಇನ್ನೊಂದು ಸ್ವಲ್ಪ ನಾನು ಯಾಕೆ ಮಾಡಬಾರ್ದು ಅನ್ನೋ ಥರ ಅನ್ಸುತ್ತೆ. ದಟ್ಸ್ ವೆರಿ ಇನ್ಸ್ಪೈರಿಂಗ್ ಪ್ರಗತಿ. ತನಗೋಸ್ಕರ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್, ಇನ್ನೊಂದು ಕಡೆ ಎಷ್ಟು ಆನೆಸ್ಟಾಗಿ ನೀವು ಹೇಳಿದ್ರಿ, ಅಟ್ಲೀಸ್ಟ್ ಐ ಆಮ್ ಶೇರಿಂಗ್ ಸಮ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ಮೈ ಹಸ್ಬೆಂಡ್. ಅಂದರೆ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪೇ ಹಾಗಲ್ವಾ, ಎಲ್ಲವನ್ನ ಶೇರ್ ಮಾಡ್ಕೊಳ್ಳೋದು, ಎಲ್ಲ ನೋವು ನಲಿವು ರೆಸ್ಪಾನ್ಸಿಬಿಲಿಟೀಸ್. ಪ್ರಾಬಬ್ಲಿ ನಿಮ್ಮಂಥ ಒಂದು ಅದ್ಭುತವಾದಂಥ ವೈಫು ಆ ರೆಸ್ಪಾನ್ಸಿಬಿಲಿಟಿಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೋ ಏನೋ ಅಷ್ಟು ಫೋಕಸ್ಡ್ ಆಗಿ ರಿಷಬ್ ಅವರು ಕಾಂತಾರ ಅಂತ ಒಂದು ಸಿನಿಮಾ ಮಾಡಿ ಇವತ್ತು ಇಡೀ ಪ್ರಪಂಚ ಆ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದೆ. ನೀವಿಬ್ರು ಐಡಿಯಲ್ ಕಪಲ್. ಅತಿ ಶೀಘ್ರದಲ್ಲೇ ನಾನು ನಿಮ್ಮ ಈ ಕಪಲ್ ಇಂಟರ್ವ್ಯೂ ಮಾಡಲೇಬೇಕು. ಸೊ ಇನ್ಸ್ಪೈರಿಂಗ್. ಏನಂದರೆ ನನಗೇನು ಅನ್ಸುತ್ತೆ ಅಂದರೆ ಗಂಡ್ಮಕ್ಳ ಬಗ್ಗೆ ಸ್ವಲ್ಪ ಅನುಕಂಪ ಜಾಸ್ತಿ ಇದೆ. ಏನಕ್ಕೆ ಅಂದರೆ ನನ್ನ ಸುತ್ತಮುತ್ತ ಲೈಕ್ ಎಲ್ಲ ನೀವು ನೋಡಿರ್ಬೋದು ಮೋಸ್ಟ್ಲಿ ಜಾಸ್ತಿ ಎಲ್ಲ ಬಾಯ್ಸೇ ಇದ್ದಾರೆ. ಇವಾಗ ನಮ್ಮ ಜೊತೆಗಿರೋರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ಸಿಂದ ಹಿಡಿದು ಒಂದು ಡ್ರೈವರ್ಸ್ ತನಕನೂ ನಾನು ತುಂಬ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ನನಗನ್ಸುತ್ತೆ ಪಾಪ ಈ ಗಂಡ್ಮಕ್ಳು ಹಾಗೆ ನೋಡಿದರೆ ಪಾಪ ಅವರು ಗಂಡ್ಮಕ್ಳದ ಕಷ್ಟಗಳನ್ನ ನಿಮಗೆ ಯಾರೂ ಜಾಸ್ತಿ ಕೇಳಲ್ಲ. ಇಫ್ ಯು ನೋಟಿಸ್ ಐ ಮೇ ಆಸ್ಕ್ ಯು, ಆಮೇಲೆ ನೀವು ನನಗೆ ಕೇಳ್ಬೋದು. ಇಲ್ಲ ನಮಗೆ ಹೆಣ್ಮಕ್ಳು ಏನಾದರೂ ಮಾಡಿದಾಗ ಒಂದು ಸ್ವಲ್ಪ ಜಾಸ್ತಿ ನಮ್ಗೊಂದು ಪ್ರೌಡ್ ಫೀಲ್ ಮಾಡ್ತೀವಿ. ಹುಡುಗರಿಗೆ ಏನು ಅನ್ಸುತ್ತೆ ಅಂದರೆ ನಿಮಗೆ ಅದವ್ರ ರೆಸ್ಪಾನ್ಸಿಬಿಲಿಟಿ, EMI ಅವರೇ ಕಟ್ಟಬೇಕಲ್ವಾ. ಸೊ ಎಲ್ಲ ನಾವು ಐ ಕ್ಯಾಂಟ್ ಸೇ ದಿಸ್ ಆಲ್ಸೋ ವಿಚ್ ಇಸ್ ರಾಂಗ್, ಬಿಕಾಸ್ ಇವಾಗ ಎಲ್ಲದನ್ನೂ ನಾವು ಶೇರ್ ಮಾಡ್ತಿದ್ವಿ. ಹೆಣ್ಮಕ್ಳು ನಾವೇನು ಎಲ್ಲದನ್ನೂ ಶೇರ್ ಮಾಡ್ತೀವಿ, ಎಲ್ಲ ರೋಲ್ಸ್ನೂ ತುಂಬ ಪರ್ಫೆಕ್ಟಾಗಿ ಪ್ಲೇ ಮಾಡ್ತೀವಿ. ಬಟ್ ವಾಟ್ ಐ ಫೀಲ್ ಈಸ್ ಆ ಸೈಡು ಅನುಕಂಪ ಸ್ವಲ್ಪ ನಮಗೆ ಅಂದರೆ ನಾವು ಕೇಳೋದಕ್ಕೆ ಹೋಗಲ್ಲ. ಇಟ್ ಈಸ್ ಯುವರ್ಸ್, ಯು ಹ್ಯಾವ್ ಟು ಡೂ ಇಟ್ ಅನ್ನೋ ಥರ ಇದೆ ಅಲ್ಲ. ಸೊ ನನಗೆ ಮೋಸ್ಟ್ಲಿ ಇಟ್ ಈಸ್ ವೆರಿ ವೆರಿ ಮಚ್ ಪರ್ಸ್ನಲ್ ಒಪಿನಿಯನ್ ಆಯಿತಾ ಇದು. ಬಟ್ ಇಟ್ಸ್ ಅ ಬ್ರಿಲಿಯಂಟ್ ಒಪಿನಿಯನ್. ಅವ್ರಿಗೂ ತುಂಬ ಸ್ಟ್ರೆಸ್ ಇರುತ್ತೆ. ಇವಾಗ ನಾವು ಈ ಜನ್ರೇಷನಿಂದ ಈ ಹೆಣ್ಮಕ್ಳು ಗಂಡ್ಮಕ್ಳು ಇದು ಯುವರ್ ರೋಲ್, ದಿಸ್ ಇಸ್ ಯುವರ್ ರೋಲ್ ಅಂತ ಬೆಳೆಸೋದ್ಗಿಂತ ಮಕ್ಕಳು ಅನ್ನೋ ಥರ ಬೆಳೆಸಿದ್ರೆ ಮೋಸ್ಟ್ಲಿ ಆ ಚೇಂಜಸ್ ಫ್ಯೂಚರಲ್ಲಿ ಆಗ್ಬೋದು. ಸೂಪರ್ ಪ್ರಗತಿ, ಸೂಪರ್. ನೀವು ಹೇಳ್ದಂಗೆ ಪ್ರತಿಯೊಬ್ಬ ಯಶಸ್ವಿ ಮಹಿಳೆ ಹಿಂದೆ ಕೂಡ ಒಬ್ಬ ಪುರುಷ ಇದ್ದೇ ಇರ್ತಾನೆ ಅಲ್ವಾ. ಮೇ ಬಿ ಇಟ್ ಈಸ್ ಹರ್ father illa andre brother son yeah husband friend definitely lovely. and ಒಂದು ಮನೆಗೆ ಹೆಣ್ಣು ಬಂದಾಗ ಪ್ರಗತಿ ಇನ್ಲಾಸ್ ಅತ್ತೆ ಮಾವ ಅಂತ ಅಂದಾಗ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನನ್ನ ಮನೆ ನೋಡ್ಕೋತಾರೆ, ಮಗನ ನೋಡ್ಕೋತಾರೆ, ಓಕೆ ಅವ್ರ ಕೆಲಸನೂ ಮಾಡ್ತಾ ಇದ್ದಾರೆ, ಮಕ್ಕಳನ್ನು ನೋಡ್ಕೋತಾ ಇದ್ದಾರೆ ಅಂತ. ಸೊ ನಿಮ್ಮ ಲೈಫಲ್ಲಿ ಅವರ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿ ಪ್ಲೀಸ್. ದ್ಯಾಟ್ ದ ಸ್ವೀಟೆಸ್ಟ್. ಆಮೇಲೆ ನಿಮಗೆ ಇನ್ಸ್ಪಿರೇಷನ್ ಎಲ್ಲಿ ಬರುತ್ತೆ ಅಂದರೆ ಅವ್ರನ್ನ ನೋಡಿನೇ ಬರುತ್ತೆ. ಇವಾಗ ನನ್ನ ಮಾವನಿಗೆ 83 years. ಓಕೆ, ಇವತ್ತಿಗೂ ಅವ್ರು ಕೆಲಸ ಮಾಡ್ತಾರೆ, ಇವತ್ತಿಗೂ ಮಿನಿಮಮ್ ಒಂದು 10 ಕ್ಲೈಂಟ್ಸ್ ಆದರೂ ಅಟೆಂಡ್ ಮಾಡ್ತಾರೆ, ಇವತ್ತಿಗೂ ಅವ್ರ ಲೈಫ್ನ ಅವರು ಯಾರ ಮೇಲೂ ಡಿಪೆಂಡ್ ಆಗದೆ ನೋಡ್ಕೊಳ್ತಾ ಇದ್ದಾರೆ. ಆಮೇಲೆ ನನ್ನ ಮಾಮಿ ಶಿ ಈಸ್ ಅರೌಂಡ್ 70 ಇವಾಗ. ಅವರು ಇವತ್ತು ತನಕನೂ ಮನೆ ಜವಾಬ್ದಾರಿಗಳನ್ನು ಅವ್ರು ನೋಡಿಕೊಂಡು ಅಲ್ಲಿ ಕೆಲಸಕ್ಕೆ ಜನನ ಕರೆಸೋದಾಗಿರ್ಬೋದು, ಆ ಕೆಲಸಗಳನ್ನು ಮಾಡಿಸೋದಾಗಿರ್ಬೋದು, ಅದೆಲ್ಲದು ನಾನು ರಿಷಬ್ಗೆ ಹೇಳ್ತಿರ್ತೀನಿ, ನಿಮಗೆ ಮೋಸ್ಟ್ಲಿ ರಿಷಬ್ ಸಖತ್ ವರ್ಕಾಲಿಕ್ ಅಲ್ಲ ಅಂದರೆ ಲೈಕ್ ಇರಿಟೇಟ್ ಆಗೋ ಲೆವೆಲ್ಗೆ ವರ್ಕಾಲಿಕ್ ಅವ್ರು ಅಷ್ಟು ಕೆಲಸ ಮಾಡ್ತಾರಲ್ಲ. ಸೊ ಅದಂತೂ ಡೆಫಿನೆಟ್ಲಿ ಅವ್ರಿಗೆ ಅಲ್ಲಿಂದನೇ ಬಂದಿರುತ್ತೆ, ಬಿಕಾಸ್ ಅವ್ರ ಮನೇಲಿ ಎಲ್ಲರೂ ಹಾಗೆ. ಆಮೇಲೆ ರಿಷಬ್ ಸಿಸ್ಟರ್ ಆಗಿರ್ಬೋದು, ಶಿ ಈಸ್ ಆಲ್ಸೋ ಲೈಕ್ ಸಖತ್ ಫೋಕಸ್ಡು, ಒಂದು ಒಳ್ಳೆ ಕೆರಿಯರ್ ವುಮೆನ್ ಅವರು.
ಬಿಗ್ ಸಪೋರ್ಟ್ ಸಿಸ್ಟಮ್ ಅಲ್ಲ ಅವರು. ಹೌದು, ಡೆಫಿನೆಟ್ಲಿ. ಆಮೇಲೆ ದ್ಯಾಟ್ ದ ಸ್ವೀಟೆಸ್ಟ್. ನನಗೆ ತುಂಬ ಎಲ್ಲರೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಲೈಕ್ ನಾನಂದರೆ ನಮ್ಮ ಮಾಮಿಗೆ ತುಂಬ ದೇವ್ರ ಮೇಲೆ ಭಕ್ತಿ ಎಲ್ಲ, ನನಗೂ ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ಇದೆಲ್ಲ ಹೋಗೋದೆಲ್ಲ ಇಷ್ಟ ಅಲ್ಲ. ಸೊ ಅವ್ರಿಗೆ ಖುಷಿ ಆಗುತ್ತೆ. ಏನಂತ ಕರೀತಾರೆ ಮನೇಲೆಲ್ಲ ನಿಮ್ಮನ್ನ ಪ್ರೀತಿಯಿಂದ? ಪ್ರಗತಿ ಅಂತಾನೆ ಕರೀತಾರೆ. ಏನ್ ಕರೀತಾರೆ? ಅವರು ಬಾಬು ಅಂತಾರೆ. ಓ, ರಿಷಬ್ ಶೆಟ್ರು ಬಾಬು. ನಮ್ಮನೇಲಿ ಎಷ್ಟು ಬಾಬೂಸ್ ಅಂದ್ರೆ, ನಮ್ದು ಕುಂದಾಪುರ ಅಲ್ಲಿ ಆದರ್ಶ್ ಹಾಸ್ಪಿಟಲ್ ಡಾಕ್ಟರ್ ಇದ್ದಾರೆ, ಮಧುಮಯೂರಿ ಅಂತ. ಸೆಕೆಂಡ್ ಟೈಮ್ ಅವರೇ ಡೆಲಿವರಿ ಮಾಡಿಸಿರೋದು. ಅವ್ರು ಹೇಳ್ತಿರ್ತಾರೆ, ಅವ್ರು ನಮ್ಗೆ ಹೆಸರಿಟ್ಬಿಟ್ಟಿದ್ದಾರೆ. ನನಗೆ ರಿಷಬ್ ಬಾಬು ಅಂತಿದ್ರು, ನನ್ನ ಮಗನಿಗೆ ನಾವು ಬಾಬು ಅಂತೀವಿ. ಸೊ ಅದಕ್ಕೆ ಅವ್ರು ಹೇಳೋದು ಬಾಬು ನಂಬರ್ 2, ಬಾಬು ನಂಬರ್ 3, ಬಾಬು ನಂಬರ್ 4 ಅಂತ. ಸೊ ಆಲ್ ಬಾಬೂಸ್. ಏನಂತ ಕರೀತೀರಾ ರಿಷಬ್ ಶೆಟ್ರ? ನಾನು ರಿಷಬ್ ಶೆಟ್ರೆ ತುಂಬ ಜಾಸ್ತಿ ಪ್ರೀತಿ ಇದ್ದಾಗ ಆವಾಗ ಕರಿತಾ ಇದ್ದೆ, ಪುತ್ತೂರ್ಸ್ ಅಂತ ಅನ್ಕೊಂಡು. ಇದು ಒಂದು ಟರ್ನ್ ಆಗ್ಬಿಟ್ಟು ಹಾಗೆ ನಮ್ಗೊಂದು ಕಪಲ್ ಎಪಿಸೋಡ್ ಆಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಈಗ ಪ್ರಗತಿ ಪಟಪಟ ಅಂತ ಮಾತಾಡ್ತಾ ಇರೋದ್ರಿಂದ ಪಟಪಟ ಅಂತ ಆನ್ಸರ್ ಹೇಳ್ತಾರೆ ನನ್ನ ಪಟಪಟ ಪ್ರಶ್ನೆಗಳಿಗೆ. ಓಕೆನಾ? ಪ್ರಗತಿ ಅವರ ಮೊದಲ ಸಿನಿಮ್ಯಾಟಿಕ್ ಕ್ರಶ್? ಋತಿಕ್ ರೋಷನ್. ಹೋನಾ ಪ್ಯಾರ್ ಹೈ. ಎಸ್. ರಿಷಬ್ನ ಮೊದಲು ನೋಡಿದಾಗ ನಿಮ್ಗೆ ಅನ್ಸಿದ್ದೇನು? ಇನ್ನೋಸೆಂಟ್. ಇವತ್ತಿಗೂ ಅವ್ರು ಅದ, ನನ್ಗೆ ಇಷ್ಟ ಆಗೋ ಕ್ವಾಲಿಟಿನೂ ಅದ. ಅವ್ರಿಗೆ ಫಿಲ್ಟರ್ ಇಲ್ವಲ್ಲ, ಇಲ್ಲಿಗೆ ಎಲ್ಲೂ ಇಲ್ಲ, ಎಲ್ಲೂ ಫಿಲ್ಟರ್ ಇಲ್ಲ, ಡೈರೆಕ್ಟ್ ಹೇಳ್ಬಿಡ್ತಾರೆ. ಮಕ್ಳಿಗೆ ಊಟ ಮಾಡಿಸ್ಬೇಕಾದ್ರೆ ಹೇಳುವಂತ ಒಂದು ಸುಳ್ಳು? ಪ್ಲೀಸ್ ಊಟ ಮಾಡು, ಐಸ್ ಕ್ರೀಮ್ ಕೊಡಿಸ್ತೀನಿ. ಬರಲೇ ಇಲ್ಲ ಐಸ್ ಕ್ರೀಮ್. ಅಯ್ಯೋ ಬಿಡಲ್ಲ, ಅವರು ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಡ್ರೈವ್ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತಿನ್ಸ್ಕೊಂಡು ಕರ್ಕೊಂಡು ಬರಬೇಕು. ಈಗಿನ ಮಕ್ಳು ಜೆನ್ಸಿ ಮಕ್ಳು. ರಿಷಬ್ ನಿಮ್ಗೆ ಸಾಮಾನ್ಯವಾಗಿ ಹೇಳುವಂತ ಸುಳ್ಳು? ಅದು ನಿಮ್ಮ ಇಂಟರ್ವ್ಯೂ ಅಲ್ಲೂ ಹೇಳಿದ್ದಾರೆ, ಈ ಸಿನಿಮಾ ಆದ ತಕ್ಷಣ ಖಂಡಿತ ಫ್ಯಾಮಿಲಿ ಟೈಮ್ ಕೊಡ್ತೀನಿ. ಎಲ್ಲ ಇಂಟರ್ವ್ಯೂ ಅಲ್ಲೂ ಅವ್ರು ಹೇಳೋ ಒಂದೇ ಒಂದು ಫ್ಯಾಮಿಲಿ ಟೈಮ್. ಏನು ಮಾಡ್ತೀರಾ ಶೆಟ್ರೆ, ಸಿನಿಮಾ ಎಲ್ಲ ಚೆನ್ನಾಗಾಗ್ತಾ ಇದೆ. ಸೊ ಇಲ್ಲ, ನಾನು ನನ್ನ ಫ್ಯಾಮಿಲಿಗೆ ಟೈಮೇ ಕೊಟ್ಟಿಲ್ಲ, ಸೊ ಡೆಫಿನೆಟ್ಲಿ ಇದಾದ್ಮೇಲೆ ನಾನು ಫ್ಯಾಮಿಲಿ ಟೈಮ್ ಕೊಡ್ತೀನಿ ಅಂತ. ಆಮೇಲೆ ನೋಡಿದ್ರೆ ಬೇರೆನೇ ಸೀನು. ಶೆಟ್ರು ಆ ಸಿನಿಮಾ ಕಾಂತಾರದ ಪ್ರಮೋಷನ್ 6 ಮಂತ್ ಮಾಡಿದ್ರು, ಆಯ್ತಾ. ನಾನು ಅನ್ಕೊಂಡೆ ಇದೆಲ್ಲ ಮುಗೀತಲ್ಲ, ಈಗ ಮೋಸ್ಟ್ಲಿ ಅಟ್ಲೀಸ್ಟ್ 2 ಮಂತ್ಸ್ ಎಲ್ಲ 2 ವೀಕ್ಸ್ ಕೊಡ್ತಾರೆ ಅಂತ. ಇಲ್ಲ, ನಂದೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಡು, 17 ಬಂದಿದ್ದಾರೆ ಆಯ್ತಾ, 18 ಬೆಳಗ್ಗೆ ನನಗೆಲ್ಲ ಲಗೇಜ್ ಪ್ಯಾಕ್ ಮಾಡಿಬಿಡು, ನಾನು ಹೊರಟೆ ಅಂತ. ಶೆಟ್ರು ಅಟ್ಲೀಸ್ಟ್ 20th ತನಕ ಆದರೂ ಇರ್ತೀರಾ ಅಂತ ಅನ್ಕೊಂಡು, ಇಲ್ಲ 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 ಎಲ್ಲ ಹುಡುಗರು ಬಂದ್ಬಿಟ್ಟಿದ್ದಾರೆ, ನಾನು ಹೊರಡ್ಬೇಕಷ್ಟೇ ಅಂತ. ಅವತ್ತು ಹೋಗಿರೋದು, ಇಟ್ಸ್ ಬಿನ್ 1 year. ಸೊ ಇವಾಗ ಅವಾಗ ಒಂದು ಮಂತ್ಲಿ ಒನ್ಸ್ ಅವ್ರು ಬರೋದು, ಇಲ್ಲ ನಾವು ಹೋಗೋದು, ಹಿಂಗೆ ಆಗ್ತಾ ಇದೆ. ಓಕೆ, ನೀವಿಬ್ರು ಹೋಗಿದ್ದಂಥ ಮೊದಲ ಡೇಟ್ ಇದು ಏನು ಗೊತ್ತಾ, ಕೋಸ್ಟ್ ಟು ಕೋಸ್ಟ್ ಲಂಚ್ಗೆ. ಲಂಚ್ ಡೇ ಚರ್ಚ್ ಸ್ಟ್ರೀಟ್ ಅಲ್ಲಿ ಫೇವ್ರೇಟ್ ಅಲ್ಲ. ಅಯ್ಯೋ, ನಾನು ಅಲ್ಲಿ ಎಷ್ಟು ವೇಟ್ ಮಾಡಿ ಎಲ್ಲ ಊಟ ಮಾಡಿದೀವಿ ಅಂತಂದ್ರೆ. ನಿಮ್ಮನ್ನ ಇನ್ನೊಂದ್ಸಲಿ ನಾನೇ ಕರ್ಕೊಂಡು ಹೋಗ್ತೀನಿ. ಸೊ ಮೊದಲು ಐ ಲವ್ ಯು ಹೇಳಿದ್ದು? ಐ ಲವ್ ಯು ಅಂತ ಹೇಳಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಡೈರೆಕ್ಟ್ ಮ್ಯಾರೇಜ್? ಹಾ. ಫಸ್ಟ್ ಕಿಸ್ಸು? ನಿಜವಾಗ್ಲೂ ಬೇಕಾ ಇವಾಗ? ಶೆಟ್ರಿಂದ ಕೇಳ್ತಿದ್ದ? ಶೆಟ್ರನ್ನೇ ಕೇಳ್ತೀನಿ. ಓಕೆನಾ? ಓಕೆ, ರಿಷಬ್ ಬಗ್ಗೆ ತುಂಬಾ ಇಷ್ಟ ಆಗುವಂಥ ಒಂದು ವಿಷಯ ನಿಮಗೆ? ಒಂದು, ಅವ್ರಿಗೆ ಫಿಲ್ಟರ್ ಇಲ್ಲ. ಇನ್ನೊಂದು, ಅವರು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಲೈಕ್ ಅವರು ಕೆಟ್ಟದ್ದು ಮಾಡೋರ್ಗು ಕೆಟ್ಟದ್ದು ಬಯಸಲ್ಲ, ಅಷ್ಟು ಲೈಕ್ ಒಳ್ಳೆ ಮನಸ್ಸಿರೋ ವ್ಯಕ್ತಿ. ಆಮೇಲೆ ಅವ್ರಿಗೊಂದು ಅವ್ರ ಹಾರ್ಡ್ ವರ್ಕ್ ಇದೆಯಲ್ಲ, ಅದಂತೂ ಲಿಟ್ರಲಿ ನನಗೆ ಐ ಡೋಂಟ್ ನೋ ಹೌ ಕ್ಯಾನ್ ಹಿ ಡೂ ದ್ಯಾಟ್ ಅಂತ ಅನ್ಕೋಣ. ಲೈಕ್ ತುಂಬಾ ಇಷ್ಟ ಆಗುತ್ತೆ. ತುಂಬಾನೇ ರಿಷಬ್ ಬಗ್ಗೆ ಇಷ್ಟ ಆಗದೆ ಇರೋ ಒಂದು ವಿಷಯ? ಸೇಮ್ ನನಗೆ ಅವ್ರ ಬಗ್ಗೆ ಒಂದು ಸೆಕೆಂಡು ಯೋಚನೆ ಮಾಡಿಲ್ಲ ಅವರು, ಏನೆಲ್ಲ ಎರಡು ಅದೇ ವಿಷಯಕ್ಕೆ. ಅವ್ರು ತುಂಬ ಕೆಲಸ ಮಾಡೋದ್ರ ಬಗ್ಗೆನೂ ಇಷ್ಟ. ಅವ್ರ ಹತ್ರ ಕೆಲಸ ಮಾಡೋದ್ರಿಂದ ನಮಗೆ ಬಿಟ್ಬಿಡಿ, ನನಗೆ ಇವಾಗ ಯಾವ ಇದಕ್ಕೆ ಬಂದಿದ್ದೀನಿ ಅಂದರೆ, ಲೈಕ್ ಮುಂಚೆ ಎಲ್ಲ ಫೈನಲಿ ನಾನು ಒಂದು ವಿಮೆನ್ಸು ಡೆಫಿನೆಟ್ಲಿ ಅನ್ಸುತ್ತಲ್ಲ, ಹೆಣ್ಮಕ್ಳಿಗೆ ನಮಗೊಂದು ಫ್ಯಾಮಿಲಿ ಟೈಮ್ ಬೇಕು, ನಮ್ದಂತ ಒಂದು ಪರ್ಸ್ನಲ್ ಸ್ಪೇಸ್ ಬೇಕು ಅಂತ. ಲೈಕ್ ಯಾವಾಗಲೂ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಏನು ಮಾತಾಡಿದ್ರು ಲಾಸ್ಟಲ್ಲಿ ಸಿನಿಮಾಗೆ ಬಂದಿರ್ತೀವಿ. ಇದೇ ಥರ ಆ್ಯಂಡ್ ಲೈಫೇ ಸಿನಿಮಾ ಆಗಿಬಿಟ್ಟಿದ್ವಿ, ಆ ಥರ ಎಲ್ಲ ಅನ್ನಿಸ್ತಾ ಇತ್ತು. ಬಟ್ ಇವಾಗ ನನಗೆ ಹೇಗಂದ್ರೆ, ಅಯ್ಯೋ ನನಗೆ ಟೈಮ್ ಬೇಡ, ಶೆಟ್ರು ಒಂಚೂರು ಅವ್ರಿಗೇನಾದರೂ ಒಂದು ಟೈಮ್ ತೊಗೊಂಡು ಅವ್ರೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ. ನಾನೇ ಅವ್ರಿಗೆ ಹೇಳ್ತಿರ್ತೀನಿ, ಒಂದು ಸ್ವಲ್ಪ ನೀವು ಒಂದು ಬ್ರೇಕ್ ತೊಗೊಳ್ಳಿ, ಒಂಚೂರು ರಿಲ್ಯಾಕ್ಸ್ ಆಗಿ, ಇನ್ನೊಂದಿಷ್ಟು ಕ್ರಿಯೇಟಿವ್ ಆಗಿ ನಿಮ್ಗೆ ಇನ್ನೂ ಒಂದಿಷ್ಟು ಒಳ್ಳೆ ಐಡಿಯಾಸ್ಗಳು ಬರ್ಬೋದು. ರಿಫ್ಲೆಕ್ಷನ್ ಅಂತ ಬೇಕಲ್ಲ ಲೈಫಲ್ಲಿ, ಸೊ ಒಂದು ಸ್ವಲ್ಪ ಇದು ತೊಗೊಳ್ಳಿ ಅಂತ. ವೋಂಟ್ ಲಿಸನ್. ಪರವಾಗಿಲ್ಲಪ್ಪ, ಅವ್ರು ಬ್ರೇಕ್ ತೊಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡಲಿ. ಈಗ ನೀವು ರಿಷಬ್ ಆಗಿ ಆನ್ಸರ್ ಮಾಡ್ಬೇಕು, ನೀವು ಪ್ರಗತಿ ಅಲ್ಲ, ನೀವು ರಿಷಬ್. ಯಾರು? ರಿಷಬ್ ಶೆಟ್ಟಿ. ಓಕೆನಾ? ಶೆಟ್ರೆ, ಪ್ರಗತಿ ಆಸ್ ಎ ಡಿಸೈನರ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವಳು ಕೆಲಸ ಮಾಡೋ ರೀತಿ ಸರಿ ಇಲ್ಲ. ಅವಳು ಊಟ ತಿಂಡಿ ತಿನ್ನಲ್ಲ, ಹೇಳಿದ್ದನ್ನು ಕೇಳಲ್ಲ, ಬೆಳಗ್ಗೆ ಹೋದರೆ ರಾತ್ರಿ ತನಕ ಉಪವಾಸ ಇದ್ಕೊಂಡು ಕೆಲಸ ಮಾಡ್ತಾಳೆ. ಅವಳಿಗೆ ಭಾಷೆ ಇಲ್ಲ, ಎಷ್ಟು ಹೇಳಿದ್ರು. ದಿಸ್ ಇಸ್ ವಾಟ್ ಯು ಸೇ ಎವ್ರಿ ಟೈಮ್. ಶೆಟ್ರೆ, ಆಸ್ ಅ ವೈಫ್, ಆಸ್ ಅ ಲವ್ ಆಫ್ ಯುವರ್ ಲೈಫ್, ಪ್ರಗತಿ ಬಗ್ಗೆ ಏನು ಹೇಳ್ತೀರಾ? ನನಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಅವಳು
ನನಗೆ ಸ್ಟ್ರೆಸ್ ಕೊಡದೆ ಫ್ಯಾಮಿಲಿನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಜಾಸ್ತಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ನನಗೆ ನೆಮ್ಮದಿಯಾಗಿ ಸಿನಿಮಾ ಮಾಡೋದಕ್ಕೆ ಬಿಡ್ತಿರ್ತಾಳೆ. ಇದನ್ನ ಹೇಳ್ತಾರೆ ಅವರು. ಈಗ ಇದನ್ನ ನೀವು ತುಂಬಾ ರ್ಯಾಪಿಡ್ ಆಗಿ ಆನ್ಸರ್ ಮಾಡಿದ್ರ. ನನಗೆ ನನ್ನ ಎದುರುಗಡೆಯಲ್ಲಿ ಕೂತಿರೋದು ಪ್ರಗತಿ ಶೆಟ್ಟಿ ಅವರು. ನನ್ನ ಪ್ರಕಾರ ಸ್ಟಾರ್ಗಳ ಸೂಪರ್ ಸ್ಟಾರ್. ಬಿಕಾಸ್ ಒಬ್ಬ ಸ್ಟಾರ್ನ ನಾವು ಇಷ್ಟಪಡಬೇಕಾದ್ರೆ ಅವರ ಆ್ಯಕ್ಟಿಂಗ್ ಅಲ್ಲದೆ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಹೇಳಿದ್ರೆ ಅವ್ರು ಹೆಂಗೆ ಕಾಣ್ತಾರೆ, ಸ್ಟೈಲಿಶ್ ಆಗಿ ಕಾಣ್ತಾರೆ, ಅವ್ರು ಹಾಕೋ ಬಟ್ಟೆ, ಸೊ ಅದನ್ನು ತೋರಿಸೋವಂಥ ಸೂಪರ್ ಸ್ಟಾರ್ ನೀವು. ಸೊ ನನ್ನ ಪ್ರಕಾರ ನೀವು ಸ್ಟಾರ್ಗಳ ಸೂಪರ್ ಸ್ಟಾರ್. ಈ ಸೂಪರ್ ಸ್ಟಾರ್ಗೆ ಜೀವನದಲ್ಲಿ ನೆಕ್ಸ್ಟ್ ಡ್ರೀಮ್ ಏನು? ಸಿ ಐ ಆಮ್ ವೆರಿ ಗ್ರೇಟ್ಫುಲ್. ಇಲ್ಲಿವರೆಗೂ ನಮ್ಮ ಲೈಫಿನ ಜರ್ನಿ ಆಗಿರಲಿ, ಒಂದು ಚಿಕ್ಕದಾಗಿ ಶುರು ಮಾಡ್ಕೊಂಡು ಬಂದು ಇಲ್ಲಿವರೆಗೆ ದೇವರು ತೊಗೊಂಡು ಬಂದಿರೋ ರೀತಿ ಆಗಿರಲಿ, ಅದ್ರ ಬಗ್ಗೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ಆಮೇಲೆ ತುಂಬಾ ಲೈಫಿಂದ ಜಾಸ್ತಿ ಕೊಟ್ಟಷ್ಟು ಎಕ್ಸ್ಪೆಕ್ಟ್ ಮಾಡೋದು ರಾಂಗ್ ಆಗುತ್ತೆ. ಬಟ್ ಏನಂದರೆ ಲೈಕ್ ಇವಾಗ ತುಂಬ ಬಿಗ್ಗರ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಕಾಂತಾರನ ಜನ ಇಷ್ಟು ಪ್ರೀತಿ ಕೊಟ್ಟು ಬ್ಲೆಸ್ ಮಾಡಿದ್ದಾರೆ. ಇವಾಗ ಇನ್ನೇನು ಒಳ್ಳೆ ಕೆಲಸಗಳನ್ನ ಮಾಡಿ ಅವ್ರ ಋಣನ ತೀರಿಸ್ಬೇಕು, ಒಳ್ಳೆ ಸಿನಿಮಾಗಳನ್ನು ಕೊಟ್ಟು ಅವ್ರಿಗೆಲ್ರಿಗೂ ಪ್ರೌಡ್ ಫೀಲ್ ಮಾಡಿಸ್ಬೇಕು. ಅದಕ್ಕೋಸ್ಕರನೇ ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸ ಮಾಡೋದಕ್ಕೆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಲೈಫಲ್ಲಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ದೇವ್ರ ದಾರಿ ತೋರಿಸ್ಲಿ, ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಲಿ. ಅದಷ್ಟೇ. ನಾವು ಈ ಥರ ಮನೇಲಿರಬೇಕು, ಈ ಥರ ಗಾಡಿ ತೊಗೊಬೇಕು, ಈ ಥರ ಲೈಫ್ ಸ್ಟೈಲ್ ಬೇಕು, ಇಲ್ಲ ಹೀಗೆ ಆಗಬೇಕು, ಹಾಗೆ ಆಗಬೇಕು, ಏನೂ ಇಲ್ಲ. ಈಗ ಲೈಕ್ ಮಕ್ಳ ಬಗ್ಗೆನೇ ಸುಮ್ಮನೆ ಕೆಲವು ಒಂದಿಷ್ಟು ಜನ ಕೇಳ್ತಿರ್ತಾರೆ, ಲೈಕ್ ಈಸ್ ಕ್ಯೂಟ್ ಅಲ್ಲ, ಅದಕ್ಕೆ ಇವನು ಹೀರೋ ಆಗ್ತಾರಲ್ಲ ಮೇಡಮ್, ಇವನ್ನ ಹೀರೋ ಮಾಡ್ತಿರಲ್ಲ ಮೇಡಮ್, ಈ ಥರ ಎಲ್ಲ. ಸೊ ನಾನು ಹೇಳ್ತೀನಿ ಆ ಥರ ಎಲ್ಲ ನನಗೆ ನಿಜವಾಗ್ಲೂ ಏನೂ ಇದಿಲ್ಲ. ತುಂಬ ಅತಿಯಾಗಿಬಿಡುತ್ತೆ. ಅಂದರೆ ಇವಾಗ ಆಲ್ರೆಡಿ ರಿಷಬ್ನ ದೇವರು ಇಷ್ಟು ಬ್ಲೆಸ್ ಮಾಡಿದ್ದಾನೆ, ನಮ್ಮ ನೆಕ್ಸ್ಟು ಎಲ್ಲ ಜನ್ರೇಷನ್ನು ನೀನು ಹೀಗೆ ಮಾಡು ಅಂತ ಕೇಳ್ಕೊಳ್ಳೋದು ಎಷ್ಟು ರಾಂಗ್ ಅಲ್ವಾ? ಸೊ ಎಷ್ಟೊಂದು ಜನ ಲೈಕ್ ಅದನ್ನು ಡಿಸರ್ವ್ ಮಾಡೋರು ಇರ್ಬೋದು ಹೊರಗಡೆ, ಅವ್ರಿಗೆಲ್ಲನೂ ಚಾನ್ಸ್ ಸಿಗಲಿ. ಆಮೇಲೆ ನನಗೆ ಆ ಥರದ್ದೆಲ್ಲ ಏನು ನಾವೇ ಈ ಥರ ಆಗಬೇಕು ಹಿಂಗಾಗಬೇಕನ್ನೋ ಆಸೆಗಳಿಲ್ಲ. ಅಂಥದ್ರಲ್ಲಿ ಮಕ್ಳ ಬಗ್ಗೆ ನನಗೆ ಡೆಫಿನೆಟ್ಲಿ ಇಲ್ಲ. ಅವರು ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಬೇಕು. ಅಭಿಮಾನಿಗಳ ಪ್ರಶ್ನೆ, ಕಾಂತಾರ 2 ಯಾವಾಗ ನೋಡಬಹುದು ಅಂತ? ಇದು ಖಂಡಿತ ಶೆಟ್ರಿಗೆ ಕೇಳಬೇಕು, ಆಮೇಲೆ ಪ್ರೊಡಕ್ಷನ್ ಹೌಸ್ ಕೇಳಬೇಕು. ಸೀಕ್ರೆಟ್ ಬಿಟ್ಕೊಡಿ ಅಂತ ಪಾಪ ಫ್ಯಾನ್ಸ್ ಜಾಸ್ತಿ ಇದು ನೀವು ನನಗೆ ಗೊತ್ತು, ನಾನು ಫ್ಯಾನೇ ಕಾಂತಾರದು. ಆ್ಯಂಡ್ ಸೀರಿಯಸ್ಲಿ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನನಗೆ ನಿಮ್ಮದು ಒಂದು ಇಂಟರ್ವ್ಯೂಗೆ ಬರಬೇಕಂತ ಎಷ್ಟು ಆಸೆ ಇತ್ತು ಅಂತಂದರೆ ಇವತ್ತು ಅದು ಫೈನಲಿ ಈಡೇರಿದೆ. ಎಷ್ಟು ಟೈಮಿಂದ ಪ್ಲ್ಯಾನ್ ಮಾಡಿ. ಸೀರಿಯಸ್ಲಿ ನೀವೊಂದು ಲೈಕ್ ನೀವೇ ಇನ್ಸ್ಪಿರೇಷನ್. ಆ್ಯಕ್ಚುಲಿ ನೀವು ಬೇರೆಯವ್ರೆಲ್ಲ ಇಂಟರ್ವ್ಯೂ ಮಾಡ್ತೀರಾ, ಸೀರಿಯಸ್ಲಿ ನನಗನ್ಸುತ್ತೆ ಸಮ್ಟೈಮ್ ಯಾರಾದರೂ ನಿಮ್ಮದು ಇಂಟರ್ವ್ಯೂ ಮಾಡಬೇಕು ಅನ್ಸುತ್ತೆ. ನಿಮ್ಮ ಜರ್ನಿ ಆಗಿರಲಿ ಎಷ್ಟು ಚೆನ್ನಾಗಿದೆ ಅಲ್ಲಿಂದ ಇಲ್ಲಿಗೆ. ಲೈಕ್ ನೀವೊಂದು ಪಾಡ್ಕಾಸ್ಟ್ ಡೆಫಿನೆಟ್ಲಿ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ನನಗೆ ಗೊತ್ತು. ಕಾಂತಾರ 2ಗೋಸ್ಕರ ನೀವೆಷ್ಟು ಬ್ಯುಸಿ ಇದ್ದೀರಾ ಅಂತ ನನಗೆ ಗೊತ್ತು. ನನಗೆ ರಿಯಲಿ ಗೊತ್ತು ಅವ್ರು ಎಷ್ಟು ಬ್ಯುಸಿ ಇದ್ದೀರಾ ಅಂತ. ಎಲ್ಲ ಹೆಣ್ಮಕ್ಳಿಗಾಗಿ ಒಂದು ಇನ್ಸ್ಪಿರೇಷನಲ್ ಎಪಿಸೋಡ್ ಅಂತ ಅಂದಾಗ ನೀವು ಅದನ್ನ ಮನ್ಸು ಮಾಡ್ಕೊಂಡು ಬಂದ್ರಲ್ಲ, ಥ್ಯಾಂಕ್ ಯು. ಆನ್ ದ್ಯಾಟ್ ನೋಟ್ ನಿಮ್ಮನ್ನು ಬರಿಗೈಯಲ್ಲಿ ಕಳಿಸಲ್ಲ ನಾನು, ನಿಮಗಾಗಿ ಒಂದು ಗಿಫ್ಟ್ ಇದೆ. ನಾವೆಲ್ಲರೂ ಅಪ್ಪು ಸರ್ ಫ್ಯಾನ್ ಆ್ಯಕ್ಚುಲಿ.